It's a joy for me to be with all of you this first day of the year to study the Word of God. ಈ ಹೊಸ ವರ್ಷದ ಮೊದಲನೇ ದಿನದಲ್ಲಿ ನಾವೆಲ್ಲರೂ ನಾನು ವಿಶೇಷವಾಗಿ ನಿಮ್ಮೆಲ್ಲರ ಮಧ್ಯದಲ್ಲಿ ಇರುವುದಕ್ಕೆ ವಾಕ್ಯವನ್ನು ಕಲಿಯುವುದಕ್ಕೆ ಬಂದಿರುವುದಕ್ಕೆ ನಾನು ಸಂತೋಷ ಪಡುತ್ತೇನೆ. Last Friday I asked what is today. I asked last week. ಕಳೆದ ವಾರ ಅಧ್ಯಯನ ಮಾಡುವಾಗ ನಾನು ಪ್ರಶ್ನೆ ಮಾಡಿದೆ, ಈ ಕಳೆದ ವಾರದ ಶುಕ್ರವಾರದ ವಿಶೇಷತೆ ಏನು ಎಂಬುದಾಗಿ. Someone said it is Christmas and others said it is December 25th. ಕೆಲವರು ಹೇಳಿದ್ರು ಅದು ಕ್ರಿಸ್ಮಸ್ ಎಂಬುದಾಗಿ, ಇನ್ನು ಕೆಲವರು ಹೇಳಿದ್ರು ಅದು ಡಿಸೆಂಬರ್ 25ನೇ ತಾರೀಕು ಎಂಬುದಾಗಿ. So I'm going to repeat that question. What day is today? ನಾನು ಇವತ್ತು ಮತ್ತೆ ಆ ಪ್ರಶ್ನೆಯನ್ನ ಕೇಳ್ತೇನೆ, ಇವತ್ತು ಯಾವ ದಿನ ಆಗಿದೆ? I had so many wishes coming. Happy New Year, Happy New Year. I got tired of hearing it. ಹೊಸ ವರ್ಷದ ಶುಭಾಶಯಗಳು ಎಂಬುದಾಗಿ ಅನೇಕ ಶುಭಾಶಯಗಳು ಬರ್ತಾ ಉಂಟು. ಅದನ್ನು ಕೇಳಿ ಕೇಳಿ ಅದು ನಾವು ಸುಸ್ತಾಗಿದ್ದೇವೆ, ಪ್ರಯಾಸವಾಗಿದೆ. Well, it is another day according to God's word. It is another day that God has made. ದೇವರ ವಾಕ್ಯಾನುಸಾರ ಇದು ಇನ್ನೊಂದು ಹೊಸ ದಿನವನ್ನ ದೇವರು ಮಾಡಿ ನಮಗೆ ಕೊಟ್ಟಿದ್ದಾನೆ. Last week we looked at what is Christmas according to Bible. ನಾವು ಕಳೆದ ವಾರ ಕ್ರಿಸ್ಮಸ್ ಅಂದ್ರೆ ದೇವರ ವಾಕ್ಯಾನುಸಾರ ಏನು ಎಂಬುದಾಗಿ ನಾವು ನೋಡ್ತಾ ಬಂದೆವು. Today we are going to look at each day in our life is precious, given and gift of God. ಇವತ್ತು ನಾವು ಪ್ರತಿದಿನ ದೇವರು ನಮಗೆ ಕೊಟ್ಟಿರುವಂತದ್ದು ಬಹಳ ವಿಶೇಷವಾದ ಮತ್ತು ಅಮೂಲ್ಯವಾದ ಒಂದು ಬಹುಮಾನವಾಗಿದೆ ಅಥವಾ ವರವಾಗಿದೆ ಪ್ರತಿದಿನ. In Psalm 90, when Moses in the wilderness seeing so many deaths in the desert, in the wilderness, he has reminded us to number our days that we may apply our heart to wisdom. ನಾವು ಕೀರ್ತನೆ 90ನೇ ಕೀರ್ತನೆಯಲ್ಲಿ, ಮೋಶೆಯ ಕೀರ್ತನೆಯಲ್ಲಿ ನಾವು ನೋಡುವಂತರಾಗಿದ್ದೇವೆ. ಆ ಅರಣ್ಯದಲ್ಲಿ ಮೋಶೆ ಅನೇಕ ಮರಣಗಳನ್ನ, ಸಾವುಗಳನ್ನ ಆತನು ಕಂಡಿದ್ದ. ಅದರ ಹಿನ್ನೆಲೆಯಲ್ಲಿ ಈ ಕೀರ್ತನೆ ಬರೆಯುವಂತವನಾಗಿ ಆತನು ನಮಗೆ ತಿಳಿಸ್ತಾನೆ, ನಮ್ಮ ವರ್ಷಗಳು ಕೊಂಚವೇ ಎಂದು ನೀನು ತಿಳ್ಕೊಂಡು ಅದನ್ನ ದೇವರ ಜ್ಞಾನವನ್ನ ಗ್ರಹಿಸಿಕೋ ಎಂಬುದಾಗಿ. Our days are few, we are reminded. ನಮ್ಮ ದಿನಗಳು ಕೊಂಚವೇ ಎಂಬುದಾಗಿ ನಮಗೆ ಜ್ಞಾಪಕ ಕೊಡಲ್ಪಟ್ಟಿವೆ. ಅಲ್ಲಿ Apostle Paul only had 2 days in his calendar. ಪೌಲನ ಕ್ಯಾಲೆಂಡರ್ ಅಲ್ಲಿ ಕೇವಲ 2 ದಿವಸಗಳು ಮಾತ್ರ ಇದ್ದವು. One was this day or today. ಒಂದು ಇವತ್ತಿನ ದಿವಸ, ಅಂದ್ರೆ ವರ್ಷದ ಪ್ರಾರಂಭದ ದಿವಸ. You turn with me to Hebrews 3 verse 17 and verse 13. ನಾವು ಇಬ್ರಿಯ 3 7 and 13. Okay, 7 and 13. 7 ಮತ್ತು 13ನೇ ವಚನವನ್ನು ನೋಡಿಕೊಳ್ಳೋಣ. ಇಬ್ರಿಯ 3ನೇ ಅಧ್ಯಾಯ 7ನೇ ವಚನ. ಆದದರಿಂದ ಪವಿತ್ರಾತ್ಮನ ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ. 13ನೇ ವಚನ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಇವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿ. Okay, Paul I'm assuming that Paul has written Hebrews. ಒಂದು ವೇಳೆ ಪೌಲನು ಇಬ್ರಿಯ ಗ್ರಂಥವನ್ನ ಬರೆದಿದ್ದಾನೆ ಎಂಬುದಾಗಿ ನಾನು ನೆನೆಸ್ತೇನೆ. Even other places he reminds today is the day of salvation. ಬೇರೆ ಸ್ಥಳಗಳಲ್ಲಿಯೂ ಕೂಡ ಆತನು ನಮಗೆ ಜ್ಞಾಪಕ ಪಡಿಸ್ತಾನೆ, ಏನಂದ್ರೆ ಈ ದಿನವೇ ರಕ್ಷಣೆಯ ದಿನ ಎಂಬುದಾಗಿ. So Paul had this day, today in his calendar. ಆದ್ರಿಂದ ಪೌಲನ ಕ್ಯಾಲೆಂಡರ್ ಅಲ್ಲಿ ಈ ದಿನ ಅನ್ನುವಂಥದ್ದನ್ನ ನಾವು ನೋಡುವಂತರಾಗಿದ್ದೇವೆ. Then he had another day that is called that day. ಅನಂತರ ಇನ್ನೊಂದು ದಿವಸ ಅವನಲ್ಲಿ ಇತ್ತು, ಅದೇನೆಂಬುದಾಗಿ ನೋಡುವಾಗ ಆ ದಿನ ಎಂಬುದಾಗಿ. You can read that in 2 Timothy 4:8. ಅದನ್ನ ನಾವು 2ನೇ ತಿಮೋತಿ 4ನೇ ಅಧ್ಯಾಯ 8ನೇ ವರ್ಷದಲ್ಲಿ ಓದ್ಕೊಳ್ತೇವೆ. ಆ ದಿನ ಅನ್ನುವಂಥದ್ದು 2ನೇ ತಿಮೋತಿ 4ನೇ ಅಧ್ಯಾಯ 8ನೇ ವಚನ. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ, ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. Okay, Paul had only 2 days in his whole calendar. ಆದ್ರಿಂದ ಅವನ ಇಡೀ ಕ್ಯಾಲೆಂಡರ್ ಅಲ್ಲಿ ಪೌಲನಿಗೆ ಕೇವಲ 2 ದಿವಸಗಳು ಮಾತ್ರ ಇದ್ದವು. This day, today and that day. ಈ ದಿವಸ, ಈ ದಿನ ಅನ್ನುವಂಥದ್ದು ಮತ್ತು ಆ ದಿನ. That day is the day when we stand as a believer before the judgment seat of Christ. ಆ ದಿನ ಅನ್ನುವಂಥದ್ದು ನಾವು ವಿಶ್ವಾಸಿಗಳಾಗಿ ಕರ್ತನಾದ ಯೇಸು ಕ್ರಿಸ್ತನ ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಂತಹ ದಿನ. And Paul was leaving this day in the light of that day, an accounting day.
ಆತನು ಪೌಲನು ಈ ದಿನ ಅನ್ನುವಂತ ಪ್ರತಿ ದಿನವನ್ನ ಆತನು ಆ ದಿನವನ್ನ ಲೆಕ್ಕ ಹಾಕುತ್ತಾ ಅದನ್ನ ಎದುರು ನೋಡುತ್ತಾ ಜೀವಿಸ್ತಾ ಇದ್ದ. So we also have to live each day of our life in the light of that day which is going to come. ಆದ್ರಿಂದ ಆ ಬರ್ಲಿಕ್ಕಿರುವಂತ ಆ ದಿನದ ಬೆಳಕಿನ ಅಡಿಯಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಈ ದಿನವನ್ನ ನಾವು ಜೀವಿಸಬೇಕು. Galatians chapter 4, 9 to 11 reminds us not to take any day or month or days special or vishesha. Don't do like that. We are reminded in Galatians 4, 9 to 11. ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 9ರಿಂದ 11ನೇ ವಚನ ನಾವು ನೋಡ್ತೇವೆ. ನೀವು ಆಯಾ ದಿನಗಳನ್ನ, ಮಾಸಗಳನ್ನ, ಉತ್ಸವ ಕಾಲಗಳನ್ನ, ಸಂವತ್ಸರಗಳನ್ನ ನಿಷ್ಠೆಯಿಂದ ತೆಗೆದುಕೊಳ್ಳಬಾರದು, ಅದನ್ನು ಆಚರಿಸ್ತೀರಿ, ಆದ್ರೆ ಹಾಗೆ ಮಾಡಬಾರದು ಎಂಬುದಾಗಿ. It is what we used to do before we came to the Lord. ನಾವು ಅದನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ಬಳಿಗೆ ಬರುವುದಕ್ಕಿಂತ ಮುಂಚೆ ಆ ರೀತಿಯಾಗಿ ನಾವು ಮಾಡ್ತಾ ಇದ್ದೆವು. Sometimes believers are so interested in celebrating their birthday, anniversary, all that. We get so occupied with that, we forget about that day that is coming. ನಾವು ಈ ದಿನಗಳಲ್ಲಿ ವಿಶ್ವಾಸಿಗಳ ಅಂತ ನಾವು ನಮ್ಮ ಹುಟ್ಟುಹಬ್ಬಗಳು, ಬೇರೆ ಬೇರೆ ವಾರ್ಷಿಕ ಹಬ್ಬಗಳು ಅಥವಾ ದಿನಗಳನ್ನ ಆಚರಿಸುವಂತವರಾಗಿ ಅದನ್ನ ಆಚರಿಸುವಾಗ ಮುಂದೆ ಬರುವಂತ ಆ ದಿನವನ್ನ ನಾವು ಮರೆತು ಹೋಗುವಂತವರಾಗಿರ್ತೇವೆ. Psalm 90, Moses is reminding us, God is reminding us the shortness of our life in this world. 90ನೇ ಕೀರ್ತನೆಯಲ್ಲಿ ಮೋಶೆ ಅಂದ್ರೆ ದೇವರು ನಮಗೆ ಜ್ಞಾಪಕ ಪಡಿಸ್ತಾ ಇದ್ದಾನೆ, ಏನಂದ್ರೆ ನಮ್ಮ ದಿನ ಅದು ಬಹಳ ಕಮ್ಮಿ, ಕೊಂಚವೇ ಎಂಬುದಾಗಿ. We have to redeem the time as Ephesians 5 reminds us. ನಮಗೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಜ್ಞಾಪಕ ಪಡಿಸುವ ಹಾಗೆ ನಾವು ಆ ಸಮಯವನ್ನ ನಾವು ಕಳಕೊಳ್ಳಬಾರದು. We have to redeem the time. ಸಮಯ ಬೆಲೆಯುಳ್ಳದೆಂದು ತಿಳಿದು buy it back. ಬೆಲೆಯುಳ್ಳದೆಂದು ಎಣಿಸಬೇಕು ನಾವು ಆ ಸಮಯವನ್ನ. In Genesis 1 verse 14 we read, God created the sun, the moon and stars, all these for seasons, days and years. ನಾವು ಆದಿಕಾಂಡ 1:14 ನಾವು ನೋಡ್ತೇವೆ, ದೇವರು ಸೂರ್ಯ, ಚಂದ್ರ, ನಕ್ಷತ್ರ ಇವನ್ನೆಲ್ಲ ಯಾಕೆ ಉಂಟು ಮಾಡಿದ ಎಂಬುದಾಗಿ ಹೇಳುವಾಗ ಆ ದಿನಗಳು ಆಯಾ ಕಾಲ ಸಮಯಗಳಿಗಾಗಿ ಅದನ್ನು ಉಂಟು ಮಾಡಿದ. But our God dwells in eternity. ಆದ್ರೆ ನಮ್ಮ ದೇವರು ನಿತ್ಯತ್ವದಲ್ಲಿ ಇರುವಾತನಾಗಿದ್ದಾನೆ. You and I cannot fully understand what eternity means. ನಾನು ಕೂಡ ಆ ನಿತ್ಯತ್ವ ಅನ್ನುವಂಥದ್ದೇನು ಎಂಬುದನ್ನ ಪರಿಪೂರ್ಣವಾಗಿ ಅಥವಾ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. Eternity is the time frame of God. ಆ ನಿತ್ಯತ್ವ ಅನ್ನುವಂಥದ್ದು ದೇವರ ಒಂದು ಆಯಕಟ್ಟಿನಲ್ಲಿ ಬರುವಂತ ಸಮಯದ ಕಾಲ. God has no beginning, no end, we are reminded. ಯಾಕಂದ್ರೆ ನಮಗೆ ಜ್ಞಾಪಕ ಮಾಡಿಕೊಡಲ್ಪಟ್ಟಿದೆ ಏನಂದ್ರೆ ಆ ದೇವರಿಗೆ ಪ್ರಾರಂಭವಿಲ್ಲ ಹಾಗೂ ಅಂತ್ಯವಿಲ್ಲ. He dwells in eternity. ಆತನು ನಿತ್ಯತ್ವದಲ್ಲಿ ನೆಲೆಸಿದ್ದಾನೆ. One day, very soon, we will also enter into eternity when the time and days and months will be over. ನಾವು ಕೂಡ ಒಂದು ದಿವಸ ನಿಶ್ಚಯವಾಗಿ ಆ ನಿತ್ಯತ್ವಕ್ಕೆ ಪ್ರವೇಶಿಸುವಂತವರಾಗಿರ್ತೇವೆ. ಆ ಸಮಯಗಳಲ್ಲಿ ದಿನ, ಕಾಲ, ವಾರ, ತಿಂಗಳು, ವರ್ಷ ಅನ್ನುವಂಥದ್ದು ಮುಗಿದಿರ್ತದೆ. Even if the Lord returns today, and then the 7 years of our time with the Lord, the tribulation time here in the world, and then the Lord's second coming and 1,000-year reign. So at least 1,007 years, even if the Lord comes today, for us to enter into eternity. ನಾವು ಆ ನಿತ್ಯತ್ವವನ್ನು ಪ್ರವೇಶಿಸಬೇಕಾದ್ರೆ ಒಂದು ವೇಳೆ ಕಡೆ ಪಕ್ಷ ಕರ್ತನಾದ ಯೇಸು ಕ್ರಿಸ್ತನು ಇವತ್ತೇ ಬಂದರೂ ಕೂಡ ನಾವು ಕನಿಷ್ಠ 1007 ವರ್ಷಗಳು ಅಂದ್ರೆ 7 ವರ್ಷಗಳ ಸಂಕಟ ಮತ್ತು ಮಹಾ ಸಂಕಟ ಕಾಲ ಭೂಮಿಯಲ್ಲಿ ನಾವು 7 ವರ್ಷಗಳು ಕರ್ತನೊಟ್ಟಿಗೆ ಇರುವಂತವರಾಗಿರ್ತೇವೆ. ಅನಂತರ ಆತನ ಎರಡನೇ ಬರೋಣ, ಅನಂತರ 1000 ವರ್ಷದ ಆಳ್ವಿಕೆ, ಕನಿಷ್ಠ 1007 ವರ್ಷಗಳು ಕಳಿಯಬೇಕು ನಾವು ಆ ನಿತ್ಯತ್ವಕ್ಕೆ ಹೋಗಬೇಕು ಎಂಬುದಾಗಿ ಗ್ರಹಿಸುವಾಗ. But as children of God, either rapture or our death could happen any moment. ಅಂದ್ರೆ ದೇವರ ಮಕ್ಕಳಾಗಿರುವಾಗ ನಾವು ಎತ್ತಲ್ಪಡುವಂಥದ್ದು ಅಂದ್ರೆ ಸಭೆಯಾಗಿ ಎತ್ತಲ್ಪಡುವಂಥದ್ದು ಅಥವಾ ಕರ್ತನಲ್ಲಿ ನಿದ್ರೆ ಹೋಗುವಂಥದ್ದು ಯಾವ ಕ್ಷಣದಲ್ಲಿಯೂ ಕೂಡ ಆಗಬಹುದು. So we will be entering into eternity. ಅವಾಗ ನಾವು ನಿತ್ಯತ್ವಕ್ಕೆ ಪ್ರವೇಶಿಸುವಂತವರಾಗಿರ್ತೇವೆ. What is eternity? I try to understand it, very difficult. ನಾನು ಆ ನಿತ್ಯತ್ವ ಅಂದ್ರೆ ಏನು ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡುವಾಗ ಅದು ಬಹಳ ಕಷ್ಟಕರವಾಗಿದೆ.
Bible says we are of yesterday. ಸತ್ಯವೇದ ಹೇಳ್ತದೆ ನಾವು ನೆನ್ನೆಯ ದಿನಕ್ಕೆ ಸಂಬಂಧಪಟ್ಟಂತವರು. We were just here yesterday. ನಾವು ನೆನ್ನೆ ಸ್ವಲ್ಪ ಇದ್ದಂತವರಾಗಿದ್ದೇವೆ. But God has given us two lives. One is eternal life, another is everlasting life. In English, we say eternal life and everlasting life. ಎರಡು ಜೀವಿತಗಳನ್ನ ನಮಗೆ ಕೊಟ್ಟಿದ್ದಾನೆ. ಒಂದು ನಿತ್ಯ ಜೀವ, ನಂತರ ನಿತ್ಯವಾದ ಜೀವಿತ. Okay, what is eternal life? ನಿತ್ಯವಾದ ಜೀವಿತ ಅಂದ್ರೆ ಏನು? ನಿತ್ಯತ್ವ ಅಂದ್ರೆ ಏನು? That is God's life given to us when we put our trust in the Lord Jesus Christ. ಅದು ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ನಂಬಿಕೆ ಇಡುವಾಗ ದೇವರು ಆತನ ಜೀವಿತವನ್ನು ನಮಗೆ ಕೊಟ್ಟಿರುವಂತದ್ದು. We became partakers of his life. ನಾವು ಆತನ ಜೀವಿತದಲ್ಲಿ ಪಾಲುಗಾರರಾಗಿದ್ದೇವೆ. It has no beginning or end. ಅದಕ್ಕೆ ಪ್ರಾರಂಭ ಅಥವಾ ಅಂತ್ಯವಿಲ್ಲ. That life is imparted to us. ಆ ಜೀವಿತ ನಮಗೆ ಅದು ಕೊಡಲ್ಪಟ್ಟಿದೆ. But we also have everlasting life. ಅದೇ ಸಮಯದಲ್ಲಿ ನಮಗೆ ನಿತ್ಯ ಜೀವ ಉಂಟು. That is had a beginning when we trusted the Lord, and it will never end. ಅದಕ್ಕೆ ನಾವು ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬಿಕೆ ಇಟ್ಟಾಗ ಅದು ಪ್ರಾರಂಭವಾಯಿತು, ಆದ್ರೆ ಅದು ಎಂದಿಗೂ ಕೂಡ ಅಂತ್ಯವಾಗುವುದಿಲ್ಲ. What is eternity? I will explain like this. ನಿತ್ಯತ್ವ ಅನ್ನೋದನ್ನ ನಾನು ಈಗ ನಿಮಗೆ ವಿವರಿಸ್ತೇನೆ. If you can imagine it. ನೀವು ಒಂದು ವೇಳೆ ಅದನ್ನ ತಿಳ್ಕೊಳ್ಳುವುದಾದ್ರೆ ಅಥವಾ ಅದರ ಬಗ್ಗೆ ಕಲ್ಪಿಸಿಕೊಳ್ಳುವುದಾದ್ರೆ, it is like a shoreless sea. Shoreless. ಒಂದು ವೇಳೆ ದಡವಿಲ್ಲದಂತ ಸಮುದ್ರದ ಹಾಗೆ. I have traveled over the sea from Japan to US. If you fly 15 hours, you will be going over the sea. Nothing else but water underneath. ಒಂದು ವೇಳೆ ಜಪಾನಿಂದ ಅಮೆರಿಕ ದೇಶಕ್ಕೆ ನೀವು ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಕೆಳಗಡೆ ಸಮುದ್ರವಿರ್ತದೆ. ಸಾಧಾರಣ 15 ಗಂಟೆಗಳ ಕಾಲ ಸಮುದ್ರದ ಮೇಲೆ ಪ್ರಯಾಣ ಮಾಡಬೇಕು. ಕೆಳಗಡೆ ಬೇರೆ ಏನೂ ಇರೋದಿಲ್ಲ, ಬರೀ ನೀರೇ, ಸಮುದ್ರವೇ. But that ocean also has a shore. ಸಾಗರ ಅನ್ನೋದಕ್ಕೂ ಕೂಡ ಒಂದು ದಡ ಇದೆ. But if you can imagine a sea without shore, that's eternity. ಒಂದು ವೇಳೆ ಆ ರೀತಿ ನೀವು ಒಂದು ಸಮುದ್ರ, ದಡ ತೀರ ಇಲ್ಲದಂತ ಒಂದು ಸಮುದ್ರವನ್ನ ಕಲ್ಪಿಸಿಕೊಳ್ಳುವ ರೀತಿಯಲ್ಲಿಯೇ ನಿತ್ಯತ್ವ ಇದೆ ಎಂಬುದಾಗಿ ಗ್ರಹಿಸಬಹುದು. Eternity is today without yesterday and tomorrow. ನಿತ್ಯತ್ವ ಅನ್ನುವಂಥದ್ದು ಈ ದಿವಸ, ನೆನ್ನೆ ಮತ್ತು ನಾಳೆ ಅನ್ನುವುದು ಇಲ್ಲದೆ ಇರುವಂತದ್ದು. It is present without past or future. ಅದು ಈಗಿನ ಸಮಯ, ನೆನ್ನೆ ಇಂದಿನ ಸಮಯ ಅಥವಾ ಮುಂದಿನ ಸಮಯ ಇಲ್ಲದೆ ಇರುವಂತದ್ದು. It is very difficult for us to imagine because we are of yesterday. ಯಾಕಂದ್ರೆ ನಾವು ನೆನ್ನೆಗೆ ಸಂಬಂಧಪಟ್ಟದ್ರಿಂದ ಅದನ್ನ ಕಲ್ಪಿಸಿಕೊಳ್ಳುವಂಥದ್ದು ಬಹಳ ಕಷ್ಟ. So any moment the Lord can come, or we will die and we will be entering into eternity. ಯಾವುದೇ ಕ್ಷಣದಲ್ಲಿ ಕರ್ತನು ಬರಬಹುದು, ಅಥವಾ ನಾವು ಕೂಡ ಕರ್ತನಲ್ಲಿ ನಿದ್ರೆ ಹೋಗಬಹುದು. ನಂತರ ನಾವು ನಿತ್ಯತ್ವಕ್ಕೆ ಪ್ರವೇಶಿಸುವಂತವರಾಗಿರ್ತೇವೆ. Rather than looking at Happy New Year, this one day as special, I just want to talk today about the time as a very precious commodity. ಒಂದು ವೇಳೆ ಒಂದು ದಿವಸವನ್ನ ತೆಗೆದುಕೊಂಡು ಶುಭ ವರ್ಷಗಳು, ಹೊಸ ವರ್ಷದ ಶುಭಾಶಯ ಆ ರೀತಿ ಹೇಳಿಕೊಂಡು ಸಮಯ ಕಳೆಯುವುದಕ್ಕಿಂತ ಮುಂದೆ ಇರುವಂತ ನಮಗೆ ಕೊಟ್ಟಿರುವಂತ ಆ ಸಮಯ ಎಷ್ಟು ಅಮೂಲ್ಯವಾದದ್ದು, ಶ್ರೇಷ್ಠವಾದದ್ದು ಎಂಬುದಾಗಿ ನಾನು ಈ ಸಮಯದಲ್ಲಿ ಮಾತಾಡ್ಲಿಕ್ಕಿದ್ದೇನೆ. A time is a very precious commodity given by God to us. ದೇವರು ಆ ಸಮಯವನ್ನ ನಮಗೆ ಬಹಳ ಅಮೂಲ್ಯವಾದಂತ ಒಂದು ಆ ವಸ್ತುವಿನ ರೂಪದಲ್ಲಿ ದೇವರು ನಮಗೆ ಕಲ್ಪಿಸಿಕೊಟ್ಟಿದ್ದಾನೆ. Time takes us from cradle ತೊಟ್ಟಿಲು ಅಲ್ಲ, ಮಗುವಿನ ಹಾಕುವ ತೊಟ್ಟಿಲು, from the cradle, and it takes us to childhood, to adolescent, adulthood and old age. ಅಂದ್ರೆ ನಮ್ಮ ಜೀವಿತವನ್ನ ನೋಡುವಾಗ ನಾವು ಹುಟ್ಟಿದಂದಿನಿಂದ, ಅಂದ್ರೆ ತೊಟ್ಟಿಲಿನ ಸಮಯದಿಂದ ಹಿಡಿದು ಅನಂತರ ಬೆಳೆಯುತ್ತಾ, ಅನಂತರ ಯವನಸ್ತಿಕೆ, ಅನಂತರ ದೊಡ್ಡವರಾಗುವಂಥದ್ದು, ಹೀಗೆ ಆ ಸಮಯ, ಹಾಗೆ ಆ ಸಮಯ ಅನ್ನುವಂಥದ್ದು ತೊಟ್ಟಿಲಿನಿಂದ ಕಡೆಯ ತನಕೂ ಕೂಡ ಇರುವಂಥದ್ದು. It goes so fast. ಅದು ಬಹಳ ವೇಗವಾಗಿ ಹೋಗ್ತದೆ. Time wearies us and weakens our frame. Weakens our
ಫ್ರೈಮ್ ಅವರ ಫ್ರೈಮ್ ಅಂದ್ರೆ ಚೌಕಟ್ಟು ಏನ್ ಹೇಳ್ತಾನೆ ಓಕೆ, ನಮ್ಮ ದೇಹದ ಅವರ್ ಫ್ರೈಮ್. ಹಾ, ಓಕೆ. ಆ ಸಮಯ ಅನ್ನುವಂಥದ್ದು ನಮ್ಮ ಒಂದು ದೇಹದ ಶರೀರದ ಆ ಒಂದು ಚೌಕಟ್ಟು ಅಂದ್ರೆ ನಮ್ಮ ದೇಹದ ಶರೀರದ ಸಂಗತಿಗಳನ್ನ ಅದು ಬಲಹೀನಪಡಿಸುವಂಥದ್ದು. One day very soon we will be lying in the grave if the Lord tarries. ಒಂದು ವೇಳೆ ಕರ್ತನಾದ ಯೇಸು ಕ್ರಿಸ್ತನ ಬರೋಣ ಇನ್ನೂ ತಡವಾಗುವುದಾದರೆ ನಾವು ಸನಿಯದಲ್ಲಿಯೇ ಅಥವಾ ಒಂದು ದಿವಸ ನಾವೆಲ್ಲರೂ ಸಮಾಧಿಯಲ್ಲಿ ಇರುವಂತವರಾಗಿರುತ್ತೇವೆ. I'm talking about our body, not the soul, okay? ನಮ್ಮ ಶರೀರದ ಕುರಿತು, ನಮ್ಮ ಪ್ರಾಣ ಆತ್ಮದ ಕುರಿತಲ್ಲ. We cannot arrest the progression of time. We cannot stop it. ನಾವು ಸಮಯ ಮುಂದುವರಿಯುವಂತದ್ದನ್ನ ತಡೆಯಲಿಕ್ಕೆ ಸಾಧ್ಯವಿಲ್ಲ. We have no control by which to influence it. ಆ ರೀತಿ ತಡೆಯಲಿಕ್ಕೆ ನಾವು ಯಾವುದೇ ಪ್ರಭಾವವನ್ನ ಬೀರಿ ಮಾಡುವಂತ ಒಂದು ಸಂಗತಿ ನಮ್ಮಲ್ಲಿಲ್ಲ. We are powerless to speed it up or slow it down. ಒಂದು ವೇಳೆ ಸಮಯವನ್ನ ವೇಗವಾಗಿ ಹೋಗುವಂತೆ ಮಾಡುವುದಕ್ಕಾಗಲಿ ಅಥವಾ ನಿಧಾನವಾಗಿ ಹೋಗುವುದಕ್ಕೆ ಮಾಡುವುದಕ್ಕಾಗಲಿ ನಮಗೆ ಯಾವ ಶಕ್ತಿ ಇಲ್ಲ, ಸಾಮರ್ಥ್ಯವಿಲ್ಲ. The only two things we can do is either waste it or redeem it. ನಾವು ಒಂದು ವೇಳೆ ಎರಡು ವಿಷಯಗಳನ್ನ ಮಾತ್ರ ನಾವು ಮಾಡಬಹುದು. ಸಮಯವನ್ನ ನಾವು ನಷ್ಟಪಡಿಸಿಕೊಳ್ಳಬಹುದು ಅಥವಾ ಸಮಯವನ್ನ ಬೆಲೆಯುಳ್ಳದೆಂದು ಎಣಿಸಿ ಅದನ್ನು ಕಾಪಾಡಿಕೊಳ್ಳಬಹುದು. The time is given equal for everyone from the president to the peon. ಒಂದು ವೇಳೆ ಸಮಯ ಅನ್ನುವಂಥದ್ದು ಎಲ್ಲರಿಗೂ ಏಕ ರೀತಿಯಲ್ಲಿ ಕೊಡಲ್ಪಟ್ಟಿದೆ. ಒಂದು ವೇಳೆ ಉನ್ನತ ಪುರುಷನಾಗಿರುವಂತಹ ದೇಶದ ರಾಷ್ಟ್ರದ ಅಧ್ಯಕ್ಷ ಅಥವಾ ಆ ದೇಶದಲ್ಲಿ ಇರುವಂತಹ ಕನಿಷ್ಠನಾದಂತಹ ಒಬ್ಬ ಕೂಲಿಕಾರನಿಗೂ ಕೂಡ ಸೇವಕನಿಗೂ ಕೂಡ ಸಮಯ ಒಂದೇ ರೀತಿಯಲ್ಲಿ ಕೊಡಲ್ಪಟ್ಟುಂಟು. Rich or poor, we are given equal time. ಶ್ರೀಮಂತರಾಗಿರ್ಲಿ ಬಡವರಾಗಿರ್ಲಿ ಎಲ್ಲರಿಗೂ ಒಂದೇ ಸಮನಾದಂತ ಸಮಯ ಕೊಡಲ್ಪಟ್ಟಿದೆ. Do we understand the value of time God given us? ಆದ್ರಿಂದ ದೇವರು ನಮಗೆ ಕೊಟ್ಟಿರುವಂತ ಈ ಸಮಯದ ಬೆಲೆಯನ್ನ ನಾವು ತಿಳ್ಕೊಂಡಿದ್ದೇವಾ? Let's read Ephesians 5:16 and 17. ನಾವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16 ಮತ್ತು 17 ವಚನವನ್ನ ಓದಿಕೊಳ್ಳೋಣ. ಎಫೆಸ 5:16 ಮತ್ತು 17. ಈ ದಿನಗಳು ಕೆಟ್ಟವುಗಳಾಗಿವೆ, ಆದದರಿಂದ ಕಾಲವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರ್ರಿ. Time is, we are reminded by Apostle Paul to redeem the time, buy back the time, make the best use of our time. ಇಲ್ಲಿ ಪೌಲನು ನಮಗೆ ಜ್ಞಾಪಿಸ್ತಾ ಇದ್ದಾನೆ ಏನಂದ್ರೆ ನಾವು ಆ ಸಮಯವನ್ನ ಸುಮ್ಮನೆ ಕಳಕೊಳ್ಳದೆ ಅದನ್ನ ಬೆಲೆಯುಳ್ಳದೆಂದು ಪಡಕೊಳ್ಳುವಂತವರಾಗಿರಬೇಕು ಅಥವಾ ತಿರುಗಿ ಕೊಳ್ಳುವಂತವರಾಗಿರಬೇಕು. How can we redeem the time? It's the same time for everybody. Then how can we buy it back? ನಾವು ಎಲ್ಲರಿಗೂ ಏಕಕ ಸಮಯವನ್ನೇ ಕೊಡಲ್ಪಟ್ಟಿರುವಾಗ ಅದನ್ನು ನಾವು ಮತ್ತೆ ಹೇಗೆ ವಾಪಸ್ಸು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಥವಾ ಉಳಿಸಿಕೊಳ್ಳಿಕ್ಕೆ ಸಾಧ್ಯ? Yeah, we can do it by making the best use of our time. ಅದು ಹೇಗೆ ಮಾಡಬಹುದು ಎಂಬುದಾಗಿ ಹೇಳುವಾಗ ನಮಗೆ ಕೊಟ್ಟಿರುವಂತ ಸಮಯವನ್ನ ಬಹಳ ವಿಶೇಷವಾದ ರೀತಿಯಲ್ಲಿ ಉಪಯೋಗಿಸುವುದರಿಂದ. Time will never come back. ಸಮಯ ಕಳೆದು ಹೋದದ್ದು ಎಂದಿಗೂ ವಾಪಸ್ಸು ಬರುವುದಿಲ್ಲ. Do you know the value of time? ನಮಗೆ ಸಮಯದ ಬೆಲೆ ಗೊತ್ತುಂಟಾ? Somebody said like this. ಒಬ್ರು ಹೀಗೆ ಹೇಳಿದ್ದಾರೆ. What is the value of 1 year? ಒಂದು ವರ್ಷದ ಬೆಲೆ ಎಷ್ಟು? You ask a student who failed in an exam and he has to wait 1 year. That person know the value of 1 year. ಒಂದು ವರ್ಷದ ಬೆಲೆ ಎಷ್ಟು ಎಂಬುದಾಗಿ ನಿಮಗೆ ಗೊತ್ತಾಗಬೇಕಾದ್ರೆ ಒಂದು ಪರೀಕ್ಷೆಯಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ವಿಫಲನಾದಂತ ಅಥವಾ ಫೇಲ್ ಆದಂತ ಒಬ್ಬ ವಿದ್ಯಾರ್ಥಿಗೆ ಕೇಳ್ರಿ, ಅವಾಗ ಅವನು ಗೊತ್ತಾಗ್ತದೆ ಒಂದು ವರ್ಷದ ಬೆಲೆ ಏನು ಎಂದಾಗ ಆತನು ಹೇಳ್ತಾನೆ. What is the value of 1 month? ಒಂದು ತಿಂಗಳಿನ ಸಮಯದ ಮೌಲ್ಯ ಎಷ್ಟು? You ask a mother or a woman who lost a premature baby by 1 month premature. You ask her, the child died because the child was 1 month premature. You ask that mother, what is the value of 1 month? ಒಂದು ವೇಳೆ ಆ ಒಂದು ತಿಂಗಳ ಬೆಲೆಯನ್ನ ನೀವು ಕಂಡುಕೊಳ್ಳಬೇಕಾದ್ರೆ ಒಂದು ತಾಯಿ ಇನ್ನು ಬೆಳೆಯದಂತ ಒಂದು ಮಗು ಒಂದು ತಿಂಗಳು ಇನ್ನು ಬೆಳೆಯಬೇಕಾಗಿತ್ತು, ಅಷ್ಟರೊಳಗೆ ಅದನ್ನ ಕಳಕೊಂಡಂತ ತಾಯಿಗೆ ಆ ಬೆಲೆಯನ್ನ ನಾವು ಕೇಳುವಂತವರಾಗಿರ್ಬೇಕು. What is the value of a week? 1 week.
ಒಂದು ವಾರದ ಸಮಯದ ಬೆಲೆ ಎಷ್ಟು? You ask an editor of a weekly magazine who couldn't produce the article, it was late by one, he lost that opportunity to publish it. ಒಂದು ವೇಳೆ ಒಂದು ಮಾಸಪತ್ರಿಕೆ ಅಥವಾ ವಾರದ ಪತ್ರಿಕೆಯನ್ನ ಪ್ರಕಟಪಡಿಸುವಂತವನಿಗೆ ನೀವು ವಿಚಾರ ಮಾಡ್ರಿ, ಆ ಒಂದು ವಾರದಲ್ಲಿ ಆತನು ಪ್ರಕಟಿಸಬೇಕಾದಂತ ಒಂದು ಸಂದೇಶವನ್ನ ಪ್ರಕಟಿಸದೆ ಹೋಗುವಾಗ ಅದರ ಬೆಲೆ ಎಷ್ಟು ಎಂಬುದಾಗಿ ಅವನಿಗೆ ಗೊತ್ತಾಗ್ತದೆ. What is the value of an hour? ಒಂದು ಗಂಟೆಯ ಕಾಲದ ಬೆಲೆ ಎಷ್ಟು? Ask a relative who is waiting at the airport and for an arrival, and we got an announcement that the flight is late by 1 hour. ಒಬ್ಬ ಸಂಬಂಧಿಕನು ಒಂದು ವೇಳೆ ವಿಮಾನ ನಿಲ್ದಾಣದಲ್ಲಿ ತನ್ನ ಸಂಬಂಧಿಕರು ಬರ್ತಾರೆ ಎಂಬುದಾಗಿ ಕಾಯುತ್ತಾ ಇರುವಾಗ ಅವಾಗ ಒಂದು ಘೋಷಣೆ ಮಾಡಲ್ಪಡ್ತದೆ, ಏನಂದ್ರೆ ವಿಮಾನ 1 ಗಂಟೆ ಕಾಲ ತಡವಾಗುತ್ತದೆ ಎಂಬುದಾಗಿ. ಅವಾಗ ಅವನಿಗೆ ಗೊತ್ತಾಗ್ತದೆ 1 ಗಂಟೆಯ ಕಾಲದ ಸಮಯದ ಬೆಲೆ. What is the value of 1 minute? ಒಂದು ನಿಮಿಷದ ಬೆಲೆ ಎಷ್ಟು? Ask a person who missed the train. He came to the station and the train just left 1 minute ago. ಒಬ್ಬ ವ್ಯಕ್ತಿ ಒಂದು ವೇಳೆ ರೈಲ್ವೆ ನಿಲ್ದಾಣಕ್ಕೆ ಬರುವಾಗ 1 ನಿಮಿಷದ ಮುಂಚೆ ಅವನು ಹೋಗಬೇಕಾಗಿದ್ದಂತ ರೈಲು ಹೊರಟು ಹೋಗಿರ್ತದೆ. ಅವಾಗ ಅವನಿಗೆ ಆ 1 ನಿಮಿಷದ ಬೆಲೆ ಎಷ್ಟು ಎಂಬುದಾಗಿ ಗೊತ್ತಿರ್ತದೆ. What is the value of 1 second? ಒಂದು ಕ್ಷಣದ ಸಮಯದ ಬೆಲೆ ಎಷ್ಟು? Ask a person who missed an accident by a second. ಒಂದು ವೇಳೆ ಒಬ್ಬ ವ್ಯಕ್ತಿ ಅಪಘಾತವಾಗುವುದನ್ನ ಕ್ಷಣ ಮಾತ್ರದಲ್ಲಿ ತಪ್ಪಿಸಿಕೊಂಡಂತ ವ್ಯಕ್ತಿಗೆ ಅದರ ಬೆಲೆಯನ್ನ ಕೇಳಿದ್ರೆ ಅವನು ವಿವರಿಸ್ತಾನೆ. What is the value of a millisecond? ಒಂದು ವೇಳೆ ಆ ಒಂದು ಕ್ಷಣ ಅನ್ನುವುದನ್ನ ಮತ್ತೆ 1 ಮಿಲಿಯನ್ ವಿಭಾಗ ಮಾಡಿದಾಗ ಅದರ ಬೆಲೆ ಎಷ್ಟು? Ask an athlete who lost a gold medal by a millisecond. ಒಬ್ಬ ಒಂದು ವೇಳೆ ಓಟಗಾರನು ಅಥವಾ ಓಟಗಾರ್ತಿ ಆ ಮಿಲಿ ಸೆಕೆಂಡ್ ಅಲ್ಲಿ ಆಕೆಗೆ ಸಿಗಬೇಕಾಗಿದ್ದಂತ ಚಿನ್ನದ ಪದಕವನ್ನ ಕಳೆದುಕೊಂಡಿರ್ತಾಳೆ, ಅಂತವಳು ಕೇಳ್ರಿ ಅದರ ಬೆಲೆ ಎಷ್ಟು ಎಂಬುದಾಗಿ. I think you understand the value of every second in our life. ಆದ್ರಿಂದ ನಾನು ನೆನೆಸ್ತೇನೆ ನಿಮ್ಗೆ ಈಗ ಅರ್ಥವಾಗಿದೆ ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣದ ಸಮಯದ ಬೆಲೆ ಎಷ್ಟು ಇದೆ ಎಂಬುದಾಗಿ. It can be kept for later use. ಅದನ್ನ ನಾವು ಮುಂದಿನ ಸಮಯದ ಉಪಯೋಗಕ್ಕಾಗಿ ಇಟ್ಟುಕೊಳ್ಳಬಹುದು. We cannot keep it for save it for later use. ಸಮಯವನ್ನ ನಾವು ಮುಂದಿನ ಯಾವಾಗಲಾದ್ರೂ ಉಪಯೋಗಿಸ್ತೀನಿ ಎಂಬುದಾಗಿ ಸಂರಕ್ಷಿಸಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. Given equal to everybody. ಯಾಕಂದ್ರೆ ಎಲ್ಲರಿಗೂ ಕೂಡ ಏಕ ಸಮಾನವಾಗಿ ಸಮಯ ಕೊಡಲ್ಪಟ್ಟುಂಟು. You cannot extend it or reduce it. ನೀವು ಅದನ್ನ ವೃದ್ಧಿಗೊಳಿಸಲಿಕ್ಕೂ ಸಾಧ್ಯವಿಲ್ಲ, ಕಡಿಮೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲ. You cannot stop it to start it later. ನೀವು ಅದನ್ನ ನಿಲ್ಲಿಸಿ ಅನಂತರ ಪ್ರಾರಂಭ ಮಾಡುವ ಹಾಗೆ ಮಾಡುವುದಕ್ಕಾಗುವುದಿಲ್ಲ. Time doesn't increase, it only decrease. ಸಮಯ ಎಂದಿಗೂ ಕೂಡ ಜಾಸ್ತಿ ಆಗುವುದಿಲ್ಲ, ಅದು ಕಮ್ಮಿ ಆಗುತ್ತಾನೆ ಹೋಗುತ್ತದೆ. In English is a saying that time and tide will not wait for anybody. ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ, ಏನಂದ್ರೆ ಸಮಯ ಮತ್ತು ಸಮುದ್ರದ ಮೇಲೆ ಬರುವಂತಹ ಅಲೆ ಯಾರಿಗೂ ಕಾಯುವುದಿಲ್ಲ ಎಂಬುದಾಗಿ. No time like present today. ಒಂದು ವೇಳೆ ಈ ಸಮಯದ ಹಾಗೆ ಯಾವ ಸಮಯವೂ ಕೂಡ ಇಲ್ಲ. Yesterday is history, it is gone. ನೆನ್ನೆ ಅನ್ನುವಂಥದ್ದು ಅದು ಚರಿತ್ರೆ ಆಗಿದೆ, ಅದು ಹೋಯ್ತು. Tomorrow is a mystery, we don't know whether we will see it. ನಾವು ನಾಳೆ ಅನ್ನುವಂಥದ್ದು ಒಂದು ಮರ್ಮವಾಗುಂಟು, ನಮಗೆ ಗೊತ್ತಿಲ್ಲ ಅದನ್ನ ನೋಡ್ತೇವೋ ಇಲ್ಲವೋ. But today is a gift, that's why it is called present day. In English, present, it's a gift given by God. ಇವತ್ತಿನ ದಿನ ಅನ್ನುವಂಥದ್ದು, ಈ ದಿನ ಅನ್ನುವಂಥದ್ದು ಅದು ಒಂದು ಉಡುಗೊರೆಯಾಗಿದೆ, ದೇವರು ಕೊಟ್ಟಿರುವಂತಹ ಒಂದು ವರ. In the light of evil days, we are reminded by Apostle Paul in Ephesians 5, redeem the time because the days are evil. ಪೌಲನು ಎಫೆಸ 5ನೇ ಅಧ್ಯಾಯ 16ನೇ ವಚನದಲ್ಲಿ ಜ್ಞಾಪಕ ಮಾಡುವ ಹಾಗೆ ಈ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಆ ಸಮಯವನ್ನ ಬೆಲೆಯುಳ್ಳದ್ದೆಂದು ಕಳಕೊಳ್ಳದೆ ಇರ್ರಿ ಎಂಬುದಾಗಿ. Any of you listening to me, if you are not saved, in spite of God giving you so many opportunities in the past, if you are not saved, in spite of all the opportunity God has given you, remember Luke 13:6-9. ಒಂದು ವೇಳೆ ನನ್ನ ಸಂದೇಶವನ್ನ ಕೇಳುವಂತ ನಿಮ್ಮಗಳ ಮಧ್ಯದಲ್ಲಿ ಯಾರಾದ್ರೂ ಹಿಂದೆ ದೇವರು ನಿಮಗೆ ಅನೇಕ ಅವಕಾಶಗಳನ್ನ ಕೊಟ್ಟಿದ್ದು ನೀವಿನ್ನೂ ರಕ್ಷಿಸಲ್ಪಡದೆ ಹೋಗಿದ್ದರೆ
ಆ ಅವಕಾಶವನ್ನ ಉಪಯೋಗಿಸಿಕೊಳ್ಳದೆ ಹೋಗಿದ್ದರೆ ನೀವು ದೇವರ ವಾಕ್ಯ ಅಂದ್ರೆ ಲೂಕನ ಸುವಾರ್ತೆ 13ನೇ ಅಧ್ಯಾಯ 9ನೇ ವಚನವನ್ನ 6 to 9. 6ರಿಂದ 9 ವಚನಗಳನ್ನ ಜ್ಞಾಪಕ ಮಾಡಿಕೊಳ್ಳ್ರಿ. Maybe this first day of this year, the Lord is giving us another year because of His mercy and grace on us, whether you are an unbeliever or a believer. ದೇವರು ತನ್ನ ಕೃಪೆ ಮತ್ತು ಕರುಣೆಯನ್ನ ನಮ್ಮ ಮೇಲೆ ಇಟ್ಟಿರುವುದರಿಂದ ಒಂದು ವೇಳೆ ಈ ವರ್ಷದ ಒಂದು ಹೊಸ ಮೊದಲನೇ ದಿನವನ್ನ ಕೊಟ್ಟಿರುವಾಗ ನಾವು ವಿಶ್ವಾಸಿಗಳೇ ಆಗಿರ್ಲಿ ಅಥವಾ ಅವಿಶ್ವಾಸಿಗಳೇ ಆಗಿರ್ಲಿ ಆ ದಿನವನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂತರಾಗಿರ್ಬೇಕು. Let's read chapter 13 verse 6 to 9. ನಾವು ಲೂಕನ ಸುವಾರ್ತೆ 13ನೇ ಅಧ್ಯಾಯ 6ರಿಂದ 9 ವಚನಗಳನ್ನ ಓದಿಕೊಳ್ಳೋಣ. ಆಮೇಲೆ ಆತನು ಒಂದು ಸಾಮ್ಯವನ್ನ ಹೇಳಿದನು. ಅದೇನೆಂದರೆ, ಒಬ್ಬನೊಬ್ಬನು ತನ್ನ ದ್ರಾಕ್ಷಿಯ ತೋಟದಲ್ಲಿ ಒಂದು ಅಂಜೂರದ ಗಿಡವನ್ನ ನಡೆಸಿದ್ದನು. ತರುವಾಯ ಅವನು ಅದರಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದನು, ಸಿಕ್ಕಲಿಲ್ಲ. ಬಳಿಕ ಅವನು ತೋಟ ಮಾಡುವವನಿಗೆ, ನೋಡು, ನಾನು 3 ವರ್ಷದಿಂದಲೂ ಈ ಅಂಜೂರದ ಮರದಲ್ಲಿ ಹಣ್ಣನ್ನು ಹುಡುಕುತ್ತಾ ಬಂದಿದ್ದೇನೆ, ಆದರೂ ನನಗೆ ಸಿಕ್ಕಲಿಲ್ಲ. ಇದನ್ನು ಕಡಿದು ಹಾಕು, ಇದರಿಂದ ಭೂಮಿಯು ಯಾಕೆ ಬಂಜೆಯಾಗಬೇಕು ಎಂದು ಹೇಳಿದನು. ಆದರೆ ತೋಟ ಮಾಡುವವನು, ಅಯ್ಯ, ಈ ವರ್ಷವು ಇದನ್ನು ಬಿಡು, ಅಷ್ಟರಲ್ಲಿ ನಾನು ಇದರ ಸುತ್ತಲೂ ಹಗೆದು ಗೊಬ್ಬರ ಹಾಕುತ್ತೇನೆ, ಮುಂದೆ ಹಣ್ಣು ಬಿಟ್ಟರೆ ಸರಿ, ಇಲ್ಲದಿದ್ದರೆ ಇದನ್ನು ಕಡಿದು ಹಾಕಬಹುದು ಎಂದು ಉತ್ತರ ಕೊಟ್ಟನು. So many wonderful truths we can learn from this parable. ಬಹಳ ಆಶ್ಚರ್ಯಕರವಾದಂತಹ ಮತ್ತು ವಿಶೇಷವಾದಂತಹ ಸತ್ಯತೆಗಳನ್ನ ಈ ಒಂದು ಸಾಮ್ಯದಿಂದ ನಾವು ಕಂಡುಕೊಳ್ಳಬಹುದು. A fig tree planted in vineyard speaks of privileges. ನಾವು ಇಲ್ಲಿ ಒಂದು ಅಂಜೂರದ ಮರ ಆ ತೋಟದಲ್ಲಿ ನೆಡಲ್ಪಟ್ಟಿರುವಂತದ್ದನ್ನ ನಾವು ನಮಗೆ ಕೊಡಲ್ಪಟ್ಟಿರುವಂತಹ ಕೆಲವು ಸೌಭಾಗ್ಯಗಳನ್ನ ಕುರಿತು ತಿಳಿಸುವಂತದ್ದಾಗಿದೆ. If you are an unsaved person, God has extended your life today, one more day, maybe one more year. He has extended it for you to make a decision to accept the Lord and be saved. ಒಂದು ವೇಳೆ ನೀನು ಅವಿಶ್ವಾಸಿ ಆಗಿದ್ದರೆ ದೇವರು ನಿನಗೆ ಈ ಇನ್ನೊಂದು ದಿನವನ್ನ ಅಥವಾ ಇನ್ನೊಂದು ವರ್ಷವನ್ನ ನಿನ್ನ ಜೀವಿತದಲ್ಲಿ ಕೊಟ್ಟಿರಬಹುದು. ಕಾರಣ ಏನು ಎಂಬುದಾಗಿ ಹೇಳುವಾಗ, ಆತನು ಆ ದಿನ ಯಾಕೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ, ನೀನು ಆತನನ್ನ ನಂಬಿ ರಕ್ಷಿಸಲ್ಪಡಬೇಕು ಎಂಬುದಾಗಿಯೇ. If you are a believer and we have not really produced fruit for our Lord in our life here, the Lord in His mercy has extended one more year, one more day in our life, so we can produce fruits unto Him. ಒಂದು ವೇಳೆ ನಾವು ವಿಶ್ವಾಸಿಗಳಾಗಿ ನಮ್ಮ ಜೀವಿತದಲ್ಲಿ ಕೊಡತಕ್ಕಂತ ಫಲವನ್ನ ಇನ್ನೂ ಕೊಡದೆ ಹೋಗಿದ್ರೆ, ಕಳೆದು ಹೋದಂತ ವರ್ಷದಲ್ಲಿಯೂ ಕೂಡ ಫಲವನ್ನ ಕೊಡದೆ ಹೋಗಿದ್ರೆ, ಇನ್ನೊಂದು ದಿನವನ್ನ ಅಥವಾ ಇನ್ನೊಂದು ವರ್ಷವನ್ನ ನಮ್ಮ ಜೀವಿತದಲ್ಲಿ ಆತನು ಕೊಟ್ಟಿದ್ದಾನೆ. ವಿಶ್ವಾಸಿಗಳಾದ ನಾವು ಫಲವನ್ನ ಕೊಡುವಂತವರಾಗಿ ಜೀವಿಸಬೇಕು ಈ ವರ್ಷದಲ್ಲಿ. If you are an unbeliever, if you die and you meet God as your judge, it is a fearful thing. ಒಂದು ವೇಳೆ ನೀನು ಅವಿಶ್ವಾಸಿಯಾಗಿ ಸತ್ತು ಹೋದಂತವನಾಗಿ ದೇವರನ್ನ ನೀನು ಸಂಧಿಸುವಾಗ ಆತನು ನ್ಯಾಯಾಧಿಪತಿಯಾಗಿರುತ್ತಾನೆ. ಆ ರೀತಿ ದೇವರನ್ನ ನೀನು ಕಾಣುವಂಥದ್ದು ಬಹಳ ಭಯಂಕರವಾದ ಭಯಗ್ರಸ್ತವಾದಂತಹ ಸಂಗತಿ. Bible says, prepare to meet your God. It's a fearful thing to fall into the hand of a living God. ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ, ನೀನು ನಿನ್ನ ದೇವರನ್ನ ಎದುರಿಸಲು ಸಿದ್ಧ ಮಾಡಿಕೋ, ಯಾಕಂದ್ರೆ ಭಯಂಕರನಾದ ದೇವರ ಕೈಯಲ್ಲಿ ಸಿಕ್ಕಿ ಬೀಳುವುದು ಬಹಳ ಭಯಂಕರ ಎಂಬುದಾಗಿ. I cannot explain it. It will be so horrible. A lost eternity away from God is so fearful. ಯಾಕಂದ್ರೆ ಅದನ್ನ ನಾವು ವಿಶೇಷವಾಗಿ ವಿವರಣೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ದೇವರ ಮುಂದೆ ಆ ರೀತಿ ನಿಂತುಕೊಳ್ಳುವಂಥದ್ದು ಬಹಳ ಭಯಾನಕವಾದದ್ದು ಮತ್ತು ಅದನ್ನ ವಿವರಣೆ ಮಾಡ್ಲಿಕ್ಕೆ ಕಷ್ಟಕರವಾದದ್ದು ಆಗಿದೆ. There is about 24 description in the New Testament about the lake of fire or eternal hell. It's so horrifying. ಆ ನಿತ್ಯವಾದಂತಹ ನರಕ ಅಥವಾ ಬೆಂಕಿ ಗಂಧಕಳ ಉರಿಯುವಂತ ಕೆರೆ ಅನ್ನುವಂತ ವಿಷಯದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು 24 ಸ್ಥಳಗಳಲ್ಲಿ ಬೇರೆ ಬೇರೆ ವಿವರಣೆಗಳನ್ನ ನಾವು ನೋಡುವಂತವರಾಗಿದ್ದೇವೆ. Equally sad is, as a believer, Jesus Christ died for us and He shed His blood to buy us, and to meet Him without anything to present to Him as a believer before the judgment seat of Christ. That's also a very sad thing. ಅದೇ ಸಮಯದಲ್ಲಿ
ನಾವು ವಿಶ್ವಾಸಿಗಳಾಗಿರುವಾಗ ನಮಗಾಗಿ ಕರ್ತನಾದ ಯೇಸು ಕ್ರಿಸ್ತನು ಸತ್ತಿದ್ದಾನೆ, ರಕ್ತವನ್ನ ಸುರಿಸಿದ್ದಾನೆ, ಅದರ ಮುಖಾಂತರ ನಮ್ಮನ್ನ ಕೊಂಡುಕೊಂಡಿದ್ದಾನೆ. ಅಂತ ವಿಶ್ವಾಸಿಗಳಾದ ನಾವು ಕೂಡ ಬರಿಗೈಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಏನೂ ಕೊಡಲಿಕ್ಕೆ ಇಲ್ಲದಂತವರಾಗಿ ಆತನ ಮುಂದೆ, ನ್ಯಾಯಾಸನದ ಮುಂದೆ ನಿಂತುಕೊಳ್ಳುವಂಥದ್ದು ಕೂಡ ಬಹಳ ದುಃಖಕರವಾದಂತ ವಿಷಯ. We are saved to produce fruit unto the Lord. ನಾವು ಯಾಕೆ ರಕ್ಷಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನೋಡುವಾಗ ಕರ್ತನಿಗಾಗಿ ಫಲವನ್ನ ಕೊಡುವುದಕ್ಕಾಗಿ. As believers, we should always live in a constant awareness of that day which is going to come when we have to give an account to the Lord. ನಾವು ವಿಶ್ವಾಸಿಗಳಾಗಿ ಜೀವಿಸುವಾಗ ನಿರಂತರವಾದಂತ ಗಮನವನ್ನ ಹರಿಸುವಂತವರಾಗಿ, ಅಂದ್ರೆ ಆ ದಿನ ಬರ್ಲಿಕ್ಕಿರುವಂತಹ ದಿನ, ಆತನ ಮುಂದೆ ನಿಂತುಕೊಂಡು ನಮ್ಮ ಲೆಕ್ಕವನ್ನ ಒಪ್ಪಿಸುವಂತ ದಿನದ ಕುರಿತು ನಿರಂತರವಾಗಿ ನಾವು ಯೋಚಿಸುವಂತವರಾಗಿ ಜೀವಿಸಬೇಕು. Without doubt, God will ask us of the time and the talents and the treasures God has entrusted to us. ಯಾವುದೇ ಅನುಮಾನವಿಲ್ಲದೆ ದೇವರು ಆ ಸಮಯದಲ್ಲಿ ನಮಗೆ ಆತನು ಕೊಟ್ಟಿರುವಂತಹ ಸಮಯ, ಆತನು ಕೊಟ್ಟಿರುವಂತಹ ತಲಾಂತು, ಆತನು ಕೊಟ್ಟಿರುವಂತಹ ಜವಾಬ್ದಾರಿಗಳ ಕುರಿತು ಲೆಕ್ಕವನ್ನ ನಮ್ಮಿಂದ ಕೇಳಿಕೊಳ್ಳುತ್ತಾನೆ. Man was created to work. ಮನುಷ್ಯನು ಸೃಷ್ಟಿಸಲ್ಪಟ್ಟದ್ದು ಯಾಕೆ ಎಂಬುದಾಗಿ ನೋಡುವಾಗ ಆತನು ಕೆಲಸ ಮಾಡ್ಲಿಕ್ಕಾಗಿ. At the same time, God has given us provision for rest for our body. ಅದೇ ಸಮಯದಲ್ಲಿ ನಮ್ಮ ದೇಹಕ್ಕೆ, ಶರೀರಕ್ಕೆ ಬೇಕಾದಂತ ಒಂದು ಆರಾಮಿಗಾಗಿ ಆತನು ಸಮಯವನ್ನು ಕೂಡ ಕೊಟ್ಟಿದ್ದಾನೆ. Our Lord Jesus Christ, when he was in this world, he was the best example of a person who never wasted a moment. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ನಮಗೆ ಒಂದು ಒಳ್ಳೆ, ಬಹಳ ವಿಶೇಷವಾದಂತ ಉದಾಹರಣೆಯಾಗಿ ಕೊಡಲ್ಪಟ್ಟಿದ್ದಾನೆ. ಯಾಕಂದ್ರೆ ಆತನು ಈ ಲೋಕದಲ್ಲಿರುವಾಗ ಸಮಯವನ್ನ ಆತನು ಎಂದಿಗೂ ಹಾಳು ಮಾಡಲೇ ಇಲ್ಲ. In the Gospel of Mark, where he is portrayed as the servant of Jehovah, we again read the statement immediately. We see a very active Lord Jesus Christ. ನಾವು ಮಾರ್ಕನ ಸುವಾರ್ತೆಯಲ್ಲಿ ನೋಡ್ತೇವೆ, ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಕುರಿತು ಯೆಹೋವನ ಸೇವಕನು ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಅದಾದ ನಂತರ ಅಲ್ಲಿ ನಾವು ನೋಡುವುದೇನೆಂದ್ರೆ ತಕ್ಷಣ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಕ್ರಿಯೆಯಲ್ಲಿ ಸಮಯವನ್ನ ಹಾಳು ಮಾಡದೆ ಆತನು ಆಗಿಂದಾಗೆ ಕಾರ್ಯಗಳನ್ನ ಮಾಡುತ್ತಾ ಇದ್ದ. He was an industrious person, ಪರಿಶ್ರಮ ಮಾಡುವನಲ್ಲ, busy in his work. ಆತನು ಬಹಳ ಪರಿಶ್ರಮ ಮಾಡುವಂತವನು ಮತ್ತು ತನಗೆ ಕೊಟ್ಟಿರುವಂತಹ ಕಾರ್ಯದಲ್ಲಿ ಯಾವಾಗಲೂ ನಿರತನಾಗಿರುವಂತವನಾಗಿದ್ದನು. He was never a sluggard as warned in Proverbs. ನಾವು ಜ್ಞಾನೋಕ್ತಿಗಳಲ್ಲಿ ಹೇಳಿದ ಹಾಗೆ ಆತನು ಸೋಮಾರಿಯ ಹಾಗೆ ಇದ್ದವನಲ್ಲ. A sluggard is a warning to us in the book of Proverbs. ಆ ಸೋಮಾರಿಯ ಕುರಿತು ನಮಗೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಮಗೆ ಎಚ್ಚರಿಕೆಯಾಗಿ ಕೊಡಲ್ಪಟ್ಟಿದೆ. In 2 Timothy 3:4, a similar name is used for those who are lovers of pleasure. ನಾವು ಒಂದು ವೇಳೆ ಈ ಲೋಕವನ್ನ ಪ್ರೀತಿಸುವಂತವರ ಕುರಿತು 2 ತಿಮೋತಿ ಲೋಕಪ್ರಿಯರು, ಅದೇ 2 ತಿಮೋತಿ 2ನೇ ಅಧ್ಯಾಯ 3:4 3ನೇ ಅಧ್ಯಾಯ 4ನೇ ವಚನದಲ್ಲಿ ಭೋಗಪ್ರಿಯರ ಕುರಿತು ಅದೇ ರೀತಿ ಎಚ್ಚರಿಸಲ್ಪಟ್ಟಿದೆ, ಭೋಗಗಳನ್ನೇ ಪ್ರೀತಿಸುವವರು. So Proverbs warns us about the danger of laziness. ಜ್ಞಾನೋಕ್ತಿ ಕೂಡ ಸೋಮಾರಿತನದ ಅಪಾಯಗಳನ್ನ ಕುರಿತು ನಮಗೆ ಎಚ್ಚರಿಸುತ್ತದೆ. Proverbs 26:14, ಜ್ಞಾನೋಕ್ತಿ 26:14 ಹೀಗೆ ಓದ್ತೇವೆ. ಜ್ಞಾನೋಕ್ತಿ 26:14, ಹಾಗೆ ಸೋಮಾರಿಯು ಹಾಸಿಗೆಯಲ್ಲಿ ಸುತ್ತಾಡುತ್ತಿರುವನು, ಕದವು ತಿರುಗಿನಲ್ಲಿ man who sleeps without laboring. ನೋಡ್ರಿ, ಅಲ್ಲಿ ಸೋಮಾರಿ ಕೆಲಸವಿಲ್ಲದೆ ಮಲಗುವಂತವನು. Each day passes by with all its opportunities given. ಆ ದಿನವು ಆತನಿಗೆ ಕೊಟ್ಟಂತ ಎಲ್ಲಾ ಅವಕಾಶಗಳನ್ನ ಮಾಡದೆ ಹೋಗುವಂತ ದಿನಗಳಾಗಿದೆ. But he turns upon his bed as a door turns on well-oiled hinges. ಆ ಹಾಸಿಗೆ ಮೇಲೆ ಸೋಮಾರಿ ಹೇಗೆ ಸುತ್ತಾಡುತ್ತಿರ್ತಾನೆ ಎಂಬುದಾಗಿ ನೋಡುವಾಗ ಕದವು ತಿರುಗಣಿಯಲ್ಲಿ ಹೇಗೋ ಹಾಗೆ ಸುತ್ತಾಡುತ್ತಿರ್ತಾನೆ. There is a lot of back and forth movement, but there is no progression. ಅಲ್ಲಿ ಆ ಬಾಗಿಲು, ಆ ಕದ ಹಿಂದೆ ಮುಂದೆ ತಳ್ಳಲ್ಪಡುವಂತ ರೀತಿಯಲ್ಲಿ ಇದ್ದರೂ ಕೂಡ
ಯಾವ ಒಂದು ಅಭಿವೃದ್ಧಿ ಪ್ರಯೋಜನವಿಲ್ಲದಂತ ಸಂಗತಿ. ಚಲನೆ ಇದೆ ಬಟ್ ಏಳಿಗೆ ಇಲ್ಲ ಅಲ್ವಾ? There's a lot of movement but there's no progression. ಚಲನೆ ಉಂಟು, ಆದ್ರೆ ಆ ಕಡೆ ಈ ಕಡೆ ಆಗ್ತದೆ, ಆದ್ರೆ ಯಾವ ಒಂದು ಏಳಿಗೆ ಇಲ್ಲ, ಬೆಳವಣಿಗೆ ಇಲ್ಲ. Proverbs 6 verse 10 tells us to go to St. Anne's school. ನಾವು ಜ್ಞಾನೋಕ್ತಿ 6:10 ವರ್ಷದಲ್ಲಿ ಹೀಗೆ ಓದ್ತೇವೆ, ಏನಂದ್ರೆ ಇನ್ನು ಸ್ವಲ್ಪ ನಿದ್ರೆ, ಇನ್ನು ತುಸ ತೂಕಡಿಕೆ. Next verse we are told to go to the ant and learn. I think verse 6 says that. 6 verse 6. ನಾವು 6ನೇ ವರ್ಷದಲ್ಲಿ ನೋಡ್ತೇವೆ, ಸೋಮಾರಿಯು ಇರುವೆಯ ಹತ್ತಿರ ಹೋಗಿ ಅದರ ನಡವಳಿಕೆಯನ್ನು ನೋಡಿ ಜ್ಞಾನವನ್ನ ತಂದುಕೊಳ್ಳಬೇಕು. Somebody has named it as Saint Anne's School. ಕೆಲವು ಅದನ್ನ ಹೀಗೆ ಹೆಸರಿಸಿದ್ದಾರೆ, ಏನಂದ್ರೆ ಸೈಂಟ್ ಆಂಡ್ ಸ್ಕೂಲ್ ಎಂಬುದಾಗಿ. You know about Saint Mary School, Saint other school. This is Saint Anne School. ನಾವು ಸೈಂಟ್ ಮೇರಿ ಸ್ಕೂಲು, ಸೈಂಟ್ ಅಂತೋನಿ ಸ್ಕೂಲು ಹೀಗೆ ಎಲ್ಲ ಹೆಸರುಗಳನ್ನು ಕೇಳಿದ್ದೇವೆ. ಅದೇ ರೀತಿಯಲ್ಲಿ ಇದು ಸೈಂಟ್ ಆಂಟ್ ಸ್ಕೂಲ್ ಎಂಬುದಾಗಿ. How sad it is, a man with a bigger brain and a spirit, God is asking us to go to a spiritless small creature and to learn some lesson. ಎಷ್ಟು ದುಃಖಕರವಾದ ಸಂಗತಿ ನೋಡ್ರಿ, ಮನುಷ್ಯನು ಅಷ್ಟು ದೊಡ್ಡ ಉಳ್ಳವನಾಗಿದ್ದಾನೆ ಅಥವಾ ಆತ್ಮ ಉಳ್ಳವನಾಗಿದ್ದಾನೆ, ಅಂತವನು ಒಂದು ಸಣ್ಣ ಕ್ರಿಮಿಯಾದಂತ ಆ ರೀತಿ ದೊಡ್ಡದಾಗಿ ಇಲ್ಲದೆ ಇರುವಂತಹ ಆ ಕ್ರಿಮಿಯ ಹತ್ತಿರ ಹೋಗಿ ಕಲಿತುಕೊಳ್ಳ್ರಿ ಎಂಬುದಾಗಿ ದೇವರು ತಿಳಿಸ್ತಾನೆ. A very small creature. ಅದು ಒಂದು ಸಣ್ಣ ಕ್ರಿಮಿಯಾಗಿದೆ. What can we learn? We can learn industry, parishrama. We can learn from an ant. ನಾವು ಆ ಇರುವೆಯಿಂದ ಏನು ಕಲಿತುಕೊಳ್ಳಬಹುದು ಎಂಬುದಾಗಿ ಹೇಳುವಾಗ, ಅದು ಪಡುವಂತ ಪರಿಶ್ರಮವನ್ನ ನಾವು ಕಲಿತುಕೊಳ್ಳಬಹುದು. It takes initiative. Nobody has to push it. It has initiative. ಅದು ಅದಕ್ಕೆ ಈ ರೀತಿ ಮಾಡು ಎಂಬುದಾಗಿ ಯಾರು ತಳ್ಳುವಂತ ಅಥವಾ ಹೇಳುವಂತ ಅವಶ್ಯಕತೆ ಇಲ್ಲ. ಅದು ತಾನಾಗಿಯೇ ಆ ಕಾರ್ಯಗಳನ್ನ ಸಮಯಕ್ಕೆ ಅದು ಮಾಡ್ತಾ ಇರ್ತದೆ. It's an amazing lesson to watch an ant hill, or how the ant moves back and forth, carries weight much bigger than its body weight, and how industrious it is. You can see activity with purpose from ant. ಈ ಇರುವೆ ತನ್ನ ಗೂಡನ್ನ ಕಟ್ಟುವಾಗ ಅದನ್ನ ನಾವು ನೋಡ್ತಾ ಇರುವುದಾದ್ರೆ ಬಹಳ ಆಶ್ಚರ್ಯಕರವಾದದ್ದು ಮತ್ತು ಅದ್ಭುತವಾಗಿರ್ತದೆ. ಯಾಕಂದ್ರೆ ಆ ಸಣ್ಣ ಹುಳ ತನಗಿಂತ ಗಾತ್ರವಾಗಿರುವಂತ ಮಣ್ಣನ್ನ ಎತ್ತುಕೊಂಡು ಮೇಲೆ ಕೆಳಗೆ ಓಡಾಡುವಂಥದ್ದು, ಆ ಕ್ರಿಯೆಯಲ್ಲಿ ತನ್ನನ್ನು ಯಾವಾಗಲೂ ತೊಡಗಿಸಿಕೊಂಡಿರುವಂಥದ್ದು ಮತ್ತು ವಿಶೇಷವಾದ ರೀತಿಯಲ್ಲಿ ಆ ಗೂಡನ್ನ ಕಟ್ಟುವಂಥದ್ದನ್ನ ನಾವು ನೋಡುವಾಗ ನಿಜವಾಗ್ಲೂ ಆಶ್ಚರ್ಯವಾಗ್ತದೆ. Intelligent use of the resources. That's what we see from an ant. ನಾವು ಒಂದು ಇರುವೆಯಿಂದ ನೋಡುವಂತದ್ದೇನೆಂದ್ರೆ, ಅದಕ್ಕೆ ಕೊಟ್ಟಿರುವಂತಹ ಮೂಲಗಳನ್ನ ಅದು ಬಹಳ ಜ್ಞಾನಯುಕ್ತವಾಗಿ ಅಥವಾ ಬುದ್ಧಿವಂತಿಕೆಯಿಂದ ಉಪಯೋಗಿಸುವಂತ ಸಂಗತಿ. There is no chain of command. No chain of command ಅಂದ್ರೆ ಅದಕ್ಕೆ ಸೂಪರ್ವೈಸರ್ ಇಲ್ಲ. There is no manager. ಅದೇ, ಅದನ್ನ ನೋಡಿಕೊಳ್ಳುವವರು ಅಥವಾ ಅದಕ್ಕೆ ಆಜ್ಞೆ ಕೊಡುವಂತವರು ಯಾರು ಇಲ್ಲ ಇರುವೆಗಳಿಗೆ. But all its action is with a purpose. ಯಾಕಂದ್ರೆ ಅದರ ಎಲ್ಲಾ ಕ್ರಿಯೆಗಳನ್ನು ನೋಡುವಾಗ ಒಂದು ಉದ್ದೇಶದಿಂದ ಆ ಕಾರ್ಯಗಳನ್ನು ನಾವು ಮಾಡುತ್ತವೆ. And sometimes we misunderstand the lesson from the ants. We think that it is to store for future. Some people interpret like that. ನಾವು ಈ ಇರುವೆಗಳ ಕೆಲಸಗಳಿಂದ ನಾವು ತಪ್ಪು ಗ್ರಹಿಕೆಯನ್ನ ಪಡ್ಕೊಳ್ತೇವೆ. ಕೆಲವರು ಈ ರೀತಿ ವ್ಯಾಖ್ಯಾನಿಸ್ತಾರೆ, ಏನಂದ್ರೆ ಇರುವೆಗಳು ತಮ್ಮ ಮುಂದಿನ ಜೀವಿತಕ್ಕಾಗಿ ಕೂಡಿಸಿಟ್ಟುಕೊಳ್ಳುತ್ತವೆ ಎಂಬುದಾಗಿ. Don't use this passage to teach that we have to save for future. It is forbidden. ಈ ವಾಕ್ಯ ಭಾಗವನ್ನ ತೆಗೆದುಕೊಂಡು ನಾವು ನಮ್ಮ ಮುಂದಿನ ಜೀವಿತಕ್ಕಾಗಿ ಕೂಡಿಸಿಟ್ಟುಕೊಳ್ಳಬೇಕು ಎಂಬುದಾಗಿ ನಾವು ಕಲಿಸಿಕೊಡಬಾರದು. Matthew 6:19 forbids us from storing up on the earth. We are told to invest in heaven. ನಮಗೆ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 19ನೇ ವರ್ಷದಲ್ಲಿ ನೋಡುವ ಹಾಗೆ ನಾವು ಈ ಭೂಲೋಕದೊಳಗೆ ಕೂಡಿಸಿಟ್ಟುಕೊಳ್ಳುವುದನ್ನ ಮಾಡಬಾರದು ಎಂಬುದಾಗಿ ವಾಕ್ಯ ಹೇಳ್ತದೆ. ಯಾಕಂದ್ರೆ ನಾವು ಏನೇ ಕೂಡಿಸಿಟ್ಟುಕೊಂಡರೂ ಗಂಟು ಮಾಡಿಕೊಂಡರೂ ಪರಲೋಕದಲ್ಲಿ ಅದು ಗಂಟು ಮಾಡಿಕೊಳ್ಳಬೇಕು. It is true that ants store up for future.
ಇರುವೆಗಳು ತಮ್ಮ ಮುಂದಿನ ಜೀವಿತಕ್ಕಾಗಿ ಕೂಡಿಸಿಟ್ಟುಕೊಳ್ಳುವುದು ಸತ್ಯವೇ? Christians should provide for their current needs. That's what we are told in the word of God. ಆದ್ರೆ ದೇವರ ವಾಕ್ಯದಲ್ಲಿ ಕ್ರೈಸ್ತರಿಗೆ ಹೇಳಿರುವುದೇನೆಂದ್ರೆ, ನಮ್ಮ ದಿನನಿತ್ಯದ ಇವತ್ತಿನ ವಿಷಯಕ್ಕಾಗಿ ಪೋಷಣೆಗಾಗಿ ನಾವು ಇಟ್ಟುಕೊಂಡರೆ ಸಾಕು ಎಂಬುದಾಗಿ. We are told to pray, give us this day our daily bread. ನಾವು ಅದೇ 6ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಆ ಪ್ರಾರ್ಥನೆಯಲ್ಲಿ ಅನುದಿನದ ಆಹಾರವನ್ನ ಇವತ್ತು ನಮಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸಬೇಕು. Ants' future is in this world for a temporary time. Our future is in heaven for eternity. ಇರುವೆಯ ಒಂದು ಭವಿಷ್ಯ ಈ ಲೋಕದೊಳಗೆ ಬಹಳ ತಾತ್ಕಾಲಿಕವಾದ ಸಮಯಕ್ಕಾಗಿ ಉಂಟು, ಆದ್ರೆ ನಮ್ಮ ಭವಿಷ್ಯ ಅದು ಪರಲೋಕದಲ್ಲಿ ನಿತ್ಯತ್ವಕ್ಕೂ ಕೊಡಲ್ಪಟ್ಟಿರುವಂತ ಭವಿಷ್ಯ. So if you and I are a wise believer, we will lay up our treasures in heaven, not on earth. ನಾನು ನೀವು ಒಬ್ಬ ಜ್ಞಾನಯುಕ್ತ ವಿಶ್ವಾಸಿಗಳಾಗಿದ್ದರೆ ನಮ್ಮ ಆಸ್ತಿಯನ್ನ ಅಥವಾ ಗಂಟನ್ನ ನಾವು ಪರಲೋಕದಲ್ಲಿ ಮಾಡಿಟ್ಟುಕೊಳ್ಳುತ್ತೇವೆ ಹೊರತು ಈ ಲೋಕದಲ್ಲಿ ಅಲ್ಲ. So don't take Ants' lesson in the wrong way. ಅದರಿಂದ ದೇವರ ಇರುವೆಯಿಂದ ಕಲಿಯುವಂತ ಪಾಠವನ್ನ ತಪ್ಪಾದ ರೀತಿಯಲ್ಲಿ ನಾವು ತೆಗೆದುಕೊಳ್ಳಬಾರದು. But be very industrious and do all your activity with a purpose. ನಾವು ಯಾವಾಗಲೂ ಬಹಳ ಪರಿಶ್ರಮ ಮಾಡುವಂತವರಾಗಿದ್ದು ಆ ಎಲ್ಲಾ ಕಾರ್ಯಗಳನ್ನ ನಾವು ಒಂದು ಉದ್ದೇಶವಿಟ್ಟುಕೊಂಡಂತವರಾಗಿ ಮಾಡಬೇಕು. And so that is the lesson we are consistently told in Proverbs to be diligent. ನಾವು ಆ ರೀತಿಯಾಗಿ ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕೆಂಬುದಾಗಿಯೇ ಜ್ಞಾನೋಕ್ತಿಗಳಲ್ಲಿ ನಮಗೆ ನಿರಂತರವಾಗಿ ಅದು ತಿಳಿಸಲ್ಪಟ್ಟಿದೆ. This is where a dedicated servant, look at chapter 8 verse 34, Proverbs 8:34. ನಾವು ಜ್ಞಾನೋಕ್ತಿ 8:34 ನೋಡುವಾಗ ಇದರ ಕುರಿತು ನೋಡುವಾಗ, ನನ್ನ ದ್ವಾರಗಳ ಬಳಿಯಲ್ಲಿ ಪ್ರತಿದಿನವೂ ಕಾಯುತ್ತಾ ಬಾಗಿಲಿನ ನಿಲುವುಗಳ ಹತ್ತಿರ ಜಾಗರೂಕನಾಗಿ ನನ್ನ ಮಾತುಗಳನ್ನ ಕೇಳುವವನು ಭಾಗ್ಯವಂತನು. Yeah, see, a servant will be waiting at the door to take the command from the master. He will be always ready to do the master's will. ಒಬ್ಬ ಕಾಯುವುದು ಅನ್ನುವಂಥದ್ದು ಒಬ್ಬ ಸೇವಕನು ತನ್ನ ಯಜಮಾನನ ಅಪ್ಪಣೆಯನ್ನ ಪಡಕೊಳ್ಳಿಕ್ಕಾಗಿ, ಕೆಲಸವನ್ನ ಮಾಡುವಂತ ಸಂಗತಿಗಳನ್ನ ಪಡಕೊಳ್ಳಿಕ್ಕಾಗಿ ಯಾವಾಗಲೂ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ಕಾಯುವಂತ ರೀತಿಯಲ್ಲಿ. In Exodus 21:6 we are told about a servant who, even though he had the freedom to leave the master, he says, I love my master, I love my wife and my children, I won't go from you. ನಾವು ವಿಮೋಚನ ಕಾಂಡ 21ನೇ ಅಧ್ಯಾಯ 6ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಒಬ್ಬ ಆಳು ಅಥವಾ ಸೇವಕನು ಆತನು ತನ್ನ ಯಜಮಾನನ ಬಿಟ್ಟು ಹೋಗುವಂತ ಸಮಯದಲ್ಲಿ, ಇಲ್ಲ ನಾನು ನನ್ನ ಯಜಮಾನನ ಪ್ರೀತಿಸ್ತೇನೆ, ನಾನು ಅವನನ್ನ ಬಿಟ್ಟು ಹೋಗುವುದಿಲ್ಲ, ಅವನ ಜೊತೆಯಲ್ಲಿ ಇರುತ್ತೇನೆ ಅನ್ನುವಂಥದ್ದನ್ನ ನಾವು ಆ ಪ್ರೀತಿಯನ್ನ ನೋಡುವಂತರಾಗಿದ್ದೇವೆ. Then the master had to take that servant to the door and make a hole on his ear at the door. It shows that he is a ready, a good servant of the master. ಅನಂತರ ಆ ಯಜಮಾನನು ಆ ಸೇವಕನನ್ನ ಬಾಗಿಲ ಬಳಿಗೆ ಕರ್ಕೊಂಡು ಹೋಗಿ ಅವನ ಕಿವಿಗೆ ಆ ಸಲಾಕೆಯಿಂದ ಚುಚ್ಚಿ ಆತನು ಒಳ್ಳೆಯ ದಾಸನಾಗಿದ್ದಾನೆ, ಶಾಶ್ವತವಾಗಿ ದಾಸನಾಗಿದ್ದಾನೆ ಎಂಬುದಾಗಿ ಮಾಡುವಂತವನಾಗಿರ್ಬೇಕು. In 2 Samuel 11:9 we have a story when David told Uriah to go to your house and enjoy time with his wife. He did not do that. He waited by the door. He slept. He was waiting at the door. ನಾವು ಅದೇ ರೀತಿ 2 Samuel 11:9. 2 ಸಮುವೇಲ 11ನೇ ಅಧ್ಯಾಯ 9ನೇ ವರ್ಷದಲ್ಲಿ ನಾವು ನೋಡುವ ಹಾಗೆ ಆ ಸೇವಕನಾದಂತ ಉರಿಯನು ಆತನಿಗೆ ದಾವೀದನು ನೀನು ಮನೆಗೆ ಹೋಗು ಎಂಬುದಾಗಿ ಹೇಳಿದ್ರು ಕೂಡ ಆತನು ಮನೆಗೆ ಹೋಗಲೊಲ್ಲದೆ ಆ ಅರಮನೆಯ ಬಾಗಿಲ ಬಳಿಯಲ್ಲೇ ಮಲಗಿಕೊಂಡಿದ್ದನು ಎಂಬುದಾಗಿ ನಾವು ನೋಡ್ತೇವೆ. Dear brothers and sisters, our time is very precious. We need to make use of every moment God has given us. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಕೊಟ್ಟಿರುವಂತ ಆ ಸಮಯ ಬಹಳ ಅಮೂಲ್ಯವಾದದ್ದು. ಆದ್ರಿಂದ ಆ ಸಮಯದ ಪ್ರತಿಯೊಂದು ಕ್ಷಣವನ್ನು ನಾವು ಆ ದೇವರಿಗಾಗಿ ಉಪಯೋಗಿಸುವಂತವರಾಗಿರಬೇಕು.
In the light of what is happening in the world, the days are evil. We just have finished 2020. We have seen what all happened around the world. In the midst of all of that, God has mercifully extended our life, whether by 1 day or 1 year. We have to make use of redeem the time. ನಾವು ಈ ದಿನಮಾನಗಳಲ್ಲಿ ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನಾವು ನೋಡುವಂತವರಾಗಿದ್ದೇವೆ. ಈ ದಿನಮಾನಗಳು ಎಷ್ಟು ಕೆಟ್ಟವುಗಳಾಗಿವೆ. 2020 ವರ್ಷಗಳಿಗೆ ಕೂಡ ನಾವು ಬಂದು ತಲುಪಿದ್ದೇವೆ. ಇಂಥ ಕೆಟ್ಟ ದಿನಗಳಲ್ಲಿ ನಾವು ಜೀವಿಸ್ತಾ ಇರುವಾಗ ಪ್ರಿಯರೇ, ಆ ಸಮಯವನ್ನ ನಾವು ಬೆಲೆಯುಳ್ಳದೆಂದು ಎಣಿಸಿ ಅದನ್ನ ದೇವರ ಮಹಿಮೆಗಾಗಿ ನಾವು ಉಪಯೋಗಿಸಿಕೊಳ್ಳುವಂತವರಾಗಿರ್ಬೇಕು. As we saw in Luke 13, when the owner said, cut down that tree, there is a vine dresser that is telling, give 1 more year. Let it bring fruit. I will do everything. Let it produce fruit. If not, cut it off. ಅಲ್ಲಿ ನಾವು 13ನೇ ಅಧ್ಯಾಯ ಲೂಕನ ಸುವಾರ್ತೆಯಲ್ಲಿ ಆ ಸಾಮ್ಯ ನೋಡ್ತಾ ಬಂದ ಹಾಗೆ ಆ ಯಜಮಾನನು ಅವನಿಗೆ ಆ ಗಿಡವನ್ನ ಅಂಜೂರದ ಮರವನ್ನ ಕಡಿದು ಹಾಕು ಎಂಬುದಾಗಿ ಹೇಳುವಾಗ ಆ ತೋಟದ ಕೆಲಸಗಾರನು ಹೇಳುವುದೇನೆಂದ್ರೆ, ಇಲ್ಲ ಹಾಗೆ ಮಾಡುವುದು ಬೇಡ, ನನಗೆ 1 ವರ್ಷದ ಸಮಯವನ್ನ ಕೊಡು, ನಾನು ಅದಕ್ಕೆ ಏನೇನು ಮಾಡಬೇಕೋ ಆ ರೀತಿ ಎಲ್ಲವನ್ನ ಮಾಡುವಂತವನಾಗಿರುತ್ತೇನೆ, ಅನಂತರ ನೋಡೋಣ, ಫಲ ಕೊಡದೆ ಹೋದರೆ ಕಡಿದು ಹಾಕುತ್ತೇನೆ ಎಂಬುದಾಗಿ ಹೇಳ್ತಾನೆ. We are given another day, maybe another year, if the Lord tarries, only by the grace and mercy of God. ಒಂದು ವೇಳೆ ನಮಗೆ ಇನ್ನೊಂದು ದಿನ ಅಥವಾ ಇನ್ನೊಂದು ಈ ಹೊಸ ವರ್ಷ ಅದು ಕೊಡಲ್ಪಟ್ಟಿದೆ, ಕರ್ತನಾದ ಯೇಸು ಕ್ರಿಸ್ತನ ಬರೋಣ ತಡವಾಗುವುದಾದ್ರೆ ಹಾಗೆ ಕೊಡಲ್ಪಟ್ಟಿರುವುದು ಅದು ಆತನ ಕೃಪೆ ಮತ್ತು ಕರುಣೆಯಿಂದ ಮಾತ್ರ. It is not because of any merit. God is extending our life, our days by 1 more day or a year, so we can produce fruit unto him. ನಮ್ಮಲ್ಲಿರುವಂತ ಯಾವುದೇ ಗುಣಗಳನ್ನ ನೋಡಿ ಅಥವಾ ಒಳ್ಳೆ ಸಂಗತಿಗಳನ್ನ ನೋಡಿ ದೇವರು ನಮಗೆ ಹೆಚ್ಚಾದ ಈ ಒಂದು ದಿನವನ್ನ ಅಥವಾ ಇನ್ನೊಂದು ವರ್ಷವನ್ನ ಆತನು ನಮಗೆ ಕೊಡುತ್ತಾ ಇಲ್ಲ. ಆದ್ರೆ ಆತನ ಕೃಪೆ ಕರುಣೆಗಳ ಮುಖಾಂತರವೇ ಆ ದಿನ ಸಮಯವನ್ನ ಆತ ನಮಗೆ ಕೊಡ್ತಾ ಇದ್ದಾನೆ. Proverbs 12:27 speaks about a slothful man who has gone for hunting, but he will not roast his game. ನಾವು 12ನೇ ಜ್ಞಾನೋಕ್ತಿ 12ನೇ ಅಧ್ಯಾಯ 27ರಲ್ಲಿ ಓದುವಾಗೆ ಅಲ್ಲಿ ಒಬ್ಬ ಬೇಟೆಗಾರನು, ಆತನು ಮೈಗಳ್ಳನಾದ ಬೇಟೆಗಾರನು, ಆತನು ಬೇಟೆಯನ್ನ ಹಿಡಿಯೋದಕ್ಕೆ ಹೋಗ್ತಾನೆ, ಆದ್ರೆ ಅವನಿಗೆ ಏನು ಸಿಗುವಂತದ್ದಾಗಿಲ್ಲ. No, he won't roast it, means he got something, but he will not take the time to cook it. ಓಕೆ, ಅವನಿಗೆ ಆ ಮೈಗಳನ್ನು ಹಿಡಿದ ಬೇಟೆಯನ್ನು ಬೇಯಿಸನು, ಅದನ್ನ ಬೇಯಿಸ್ಲಿಕ್ಕೂ ಕೂಡ ಅವನಿಗೆ ಅವಕಾಶವಾಗುವುದಿಲ್ಲ. Lack of interest in getting started. Lack of interest in getting started. ಅದನ್ನ ಪ್ರಾರಂಭಿಸ್ಲಿಕ್ಕೆ ನೋಡ್ರಿ ಆತನಲ್ಲಿ ಒಂದು ಆಸಕ್ತಿ ಇರ್ಲಿಲ್ಲ, ಕಮ್ಮಿ ಇತ್ತು ಆಸಕ್ತಿ. Some people begin but they won't finish it. ಕೆಲವರು ಪ್ರಾರಂಭಿಸ್ತಾರೆ, ಆದ್ರೆ ಅದನ್ನ ಕೆಲವರು ಪೂರ್ತಿ ಮಾಡುವುದಿಲ್ಲ. You remember that Moabite woman Ruth in Ruth's book chapter 2 verse 17. read that verse. ನಾವು ರೂತಳ ಪುಸ್ತಕ 2ನೇ ಅಧ್ಯಾಯ 17ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಮೋವಾಬ್ಯ ಸ್ತ್ರೀಯಾದ ರೂತಳು, ಒಂದು ನಿಮಿಷ, Ruth chapter 2 verse 17. ರೂತಳ ಪುಸ್ತಕ 2ನೇ ಅಧ್ಯಾಯ 17ನೇ ವಚನ ಇಲ್ಲಿ ಓದ್ತೇವೆ. ರೂತಳು ಸಾಯಂಕಾಲದವರೆಗೂ ಹಕ್ಕಲಾಯ್ದು ಕೂಡಿಸಿದ್ದನ್ನು ಬಡಿದಾಗ ಸುಮಾರು 30 ಸೇರು ಜವೆಗೋದಿ ಸಿಕ್ಕಿತು. What an industrious woman was Ruth. ರೂತಳು ಎಂಥ ಒಂದು ಪರಿಶ್ರಮ ಪಡುವಂತ ಸ್ತ್ರೀ ಆಗಿದ್ದಳು. In Proverbs we saw a man who went for hunting but he will not roast it. ನಾವು ಆ ಜ್ಞಾನೋಕ್ತಿಯಲ್ಲಿ ನೋಡಿದ ಹಾಗೆ ಆ ಬೇಟೆಗಾರನು ಬೇಟೆ ಮಾಡಿದ ಮಾಂಸವನ್ನ ಬೇಯಿಸನು ಎಂಬುದಾಗಿ. Then we see the next step in chapter 19 verse 24. ನಾವಲ್ಲಿ ಮುಂದಿನ ಹೆಜ್ಜೆಯನ್ನ 19ನೇ ಅಧ್ಯಾಯ 24ನೇ ವರ್ಷದಲ್ಲಿ ನಾವು ನೋಡ್ತೇವೆ. The sluggard buries his hand in the dish, he will not even bring it back to his mouth. 1 minute brother. 19:24. ಅದ 19ನೇ ಅಧ್ಯಾಯ 24ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಮೈಗಳ್ಳನು ಪಾತ್ರೆಯೊಳಗೆ ಕೈ ಮುಳುಗಿಸಿದ ಮೇಲೆ ತಿರುಗಿ ಬಾಯ ಹತ್ತಿರಕ್ಕೆ ತರಲಾರನು. This man cooked it but he will not make the labor to bring it to his mouth. Think about that. ಇಲ್ಲಿ ಮುಂದೆ ನೋಡುವಾಗ ಈ ಮೈಗಳನ್ನು ಅದನ್ನ ಬೇಯಿಸ್ತಾನೆ, ಆದ್ರೆ ಕೈಯಲ್ಲಿ ತೆಗೆದುಕೊಂಡು ಬಾಯಿ ಹತ್ತಿರಕ್ಕೂ ಕೂಡ ಅದನ್ನ ತರಲಿಕ್ಕೆ ಆಗುದಿಲ್ಲ. Look at the chapter 12 verse 24.
12ನೇ ಅಧ್ಯಾಯ 24ನೇ ವಚನವನ್ನು ಕೂಡ ನೋಡೋಣ. ಜ್ಞಾನೋಕ್ತಿ 12:24. ಚುರುಕುಗೈಯವನಿಗೆ ರಾಜ್ಯಾಧಿಕಾರ, ಮೈಗಳ್ಳನಿಗೆ ಬಿಟ್ಟಿಯ ಬದುಕು. See, if God has to trust us with any responsibility in our life, we need to be a diligent person, not a lazy person. ಒಂದು ವೇಳೆ ದೇವರು ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯ ವಿಷಯದಲ್ಲಿ ಆತನು ನಂಬಿಕೆಯುಳ್ಳವನಾಗಿರಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಇರುವಂತಹ ವ್ಯಕ್ತಿಗಳಾಗಿರಬೇಕು, ಮೈಗಳ್ಳರಾಗಿ ಅಥವಾ ಸೋಮಾರಿಗಳಾಗಿರುವಂತವರಾಗಿರಬಾರದು. Every day is a gift from God. ಪ್ರತಿಯೊಂದು ದಿನವೂ ನಮಗೆ ದೇವರಿಂದ ಸಿಕ್ಕಿದಂತಹ ವರವಾಗಿದೆ. Our days are few. ನಮ್ಮ ದಿನಗಳು ಕೊಂಚವೇ. We will have to give an account to God very soon. ನಾವು ಬಹಳ ಹತ್ತಿರದಲ್ಲಿಯೇ ಆ ನಮ್ಮ ದಿನಗಳ ಲೆಕ್ಕಗಳನ್ನ ದೇವರಿಗೆ ಒಪ್ಪಿಸಬೇಕು. In our materialistic society, ಈ ಒಂದು ವಸ್ತುಗಳಿಂದ ಅಥವಾ ವಸ್ತುಗಳಿಂದ ಕೂಡಿದಂತ ಈ ಸಮಾಜದಲ್ಲಿ prosperity is measured by possessions. ನಮ್ಮ ಸಿರಿ ಸಂಪತ್ತು ಅನ್ನುವಂಥದ್ದು ನಮ್ಮ ಕೈಯಲ್ಲಿ ಎಷ್ಟಿದೆ ಅನ್ನೋದರ ಮೇಲೆ ಅದನ್ನು ಅಳೆಯುತ್ತಾರೆ. That is why the people of the world buy lottery ticket, because they want the gain without effort. ಆದ್ರಿಂದ ಈ ಲೋಕದ ಜನರು ಲಾಟರಿ ಟಿಕೆಟ್ ಗಳನ್ನ ಕೊಂಡುಕೊಳ್ಳುತ್ತಾರೆ, ಯಾಕಂದ್ರೆ ಯಾವ ಪರಿಶ್ರಮವಿಲ್ಲದೆ ಅವರು ಲಾಭವನ್ನ ಮಾಡಬೇಕು ಎಂಬುದಾಗಿ. 1 Timothy 6:6 reminds us godliness with contentment is a great gain. ನಾವು 1 ತಿಮೋಥಿ 6:6 ನೋಡುವಂತವರಾಗಿದ್ದೇವೆ. ಏನಂದ್ರೆ ಸಂತೃಪ್ತಿಕರವಾದ ಭಕ್ತಿಯು ಲಾಭದಾಯಕವಾದದ್ದು. We look at Proverbs 15:19. ನಾವು ಜ್ಞಾನೋಕ್ತಿ 15:19 ಹೀಗೆ ಓದ್ತೇವೆ. ಜ್ಞಾನೋಕ್ತಿ 15:19, ಸೋಮಾರಿಯ ದಾರಿ ಮುಳ್ಳುಬೇಲಿ, ಯಥಾರ್ಥವಂತನ ಮಾರ್ಗ ರಾಜಮಾರ್ಗ. For him it's very difficult to do any. It's like ಮುಳ್ಳುಬೇಲಿ. ಆ ಸೋಮಾರಿಗೆ ಎಲ್ಲವನ್ನ ಏನೇ ಮಾಡ್ಲಿಕ್ಕೂ ಕೂಡ ಕಷ್ಟ, ಅದು ಆತನಿಗೆ ತೊಡಕಾಗಿರ್ತದೆ ಅಥವಾ ಮುಳ್ಳುಬೇಲಿಯ ಉಪಾಧಿಯಲ್ಲಿರ್ತದೆ. Look at chapter 20 verse 4. ನಾವು 20ನೇ ಅಧ್ಯಾಯ ಅದೇ ಜ್ಞಾನೋಕ್ತಿ 4ನೇ ವಚನ ಹೀಗೆ ಓದ್ತೇವೆ. ಮೈಗಳ್ಳನು ಮಳೆಗಾಲದಲ್ಲಿ ಹೊಲಗೈಯನು, ಸುಗ್ಗಿ ಕಾಲದಲ್ಲಿ ಅಪೇಕ್ಷಿಸಲು ಏನು ಸಿಕ್ಕಿತು. He says it's too cold to go out and work. ಆತನು ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆತನು ಚಳಿ ಎಂಬುದಾಗಿ ಹೇಳುವಂತವನಾಗಿರ್ತಾನೆ. Dear brothers and sisters, we are all told to be laborers together with the Lord. ಆದ್ರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ಎಲ್ಲರಿಗೂ ದೇವರ ವಾಕ್ಯ ಹೇಳುವುದೇನೆಂದ್ರೆ ನಾವು ದೇವರ ಜೊತೆ ಕೆಲಸಗಾರರಾಗಿದ್ದೇವೆ. We have to be witness for the Lord. It is not just for full-time workers. ನಾವದು ಬರೀ ಪೂರ್ಣಾವಧಿ ಸೇವಕರಿಗಾಗಲ್ಲ, ನಾವೆಲ್ಲರೂ ಕೂಡ ದೇವರಿಗೆ ಸಾಕ್ಷಿಗಳಾಗಿರಬೇಕು. Gospel work, sharing gospel, teaching the word of God, it's really hard work. ಸುವಾರ್ತೆಯನ್ನ ಸಾರುವಂತದ್ದು, ಸುವಾರ್ತೆಯನ್ನ ಹಂಚುವಂತದ್ದು, ದೇವರ ವಾಕ್ಯವನ್ನ ಕಲಿಸಿಕೊಡುವಂತದ್ದು, ಬೋಧಿಸುವಂತದ್ದು ಬಹಳ ಕ್ಲಿಷ್ಟಕರವಾದಂತ ಕೆಲಸ. Psalm 126 verse 5 and 6 we read. ನಾವು 126ನೇ ಕೀರ್ತನೆ 5 ಮತ್ತು 6ನೇ ವಚನದಲ್ಲಿ ಹೀಗೆ ಓದ್ತೇವೆ. ಅಳುತ್ತಾ ಬಿತ್ತುವವರು ಆಡುತ್ತಾ ಕೊಯ್ಯುವರು, ದುಃಖಿಸುತ್ತಾ ಬೀಜವನ್ನ ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವುಡುಗಳನ್ನ ಹೊತ್ತುಕೊಂಡು ಬರುವನು. Giving a tract, ಒಂದು ಕರಪತ್ರಿಕೆಯನ್ನ ಕೊಡುವಂತದ್ದು. Praying with tears for those who labor, ಕಷ್ಟಪಡುವವರಿಗಾಗಿ ಪ್ರಯಾಸ ಪಡುವವರಿಗಾಗಿ ಕಣ್ಣೀರಿನೊಡನೆ ಪ್ರಾರ್ಥಿಸುವಂತದ್ದು. Meeting the needs of the needy and God's servants, ಅವಶ್ಯಕತೆ ಉಳ್ಳಂತವರಿಗೂ ಮತ್ತು ದೇವರ ಸೇವಕರ ಅವಶ್ಯಕತೆಗಳನ್ನ ನಾವು ಪೂರೈಸುವಂತದ್ದು. These are all labor with tears. ಇವೆಲ್ಲವೂ ಕೂಡ ನಾವು ಕಣ್ಣೀರಿನೊಡನೆ ಮಾಡುವಂತ ಪರಿಶ್ರಮವಾಗಿದೆ. But sometimes our comfortable way of life becomes a hindrance to invest into God's work. ಆದ್ರೆ ಅನೇಕ ಸಲ ನಮ್ಮ ಆರಾಮತನದ ಜೀವಿತ ದೇವರ ಸೇವೆಗೆ ಅದು ಅಡ್ಡಿಯಾಗಿರ್ತದೆ. We are only comfortable with our fellowship, our watch night service, our New Year meeting, our Sunday meeting, our fellowship meeting, our fellowship lunch. We have become so comfortable with all this. ನಾವು ಕೆಲವು ಸಲ ನಮ್ಮ ಅನ್ಯೋನ್ಯತೆಯ ಕೂಟಗಳು, ನಮ್ಮ ಭಾನುವಾರದ ಕೂಟಗಳು, ಅಥವಾ ವರ್ಷದ ಕಡೆಯಲ್ಲಿ ನಡೆಯುವಂತಹ ರಾತ್ರಿ ಕೂಟಗಳು, ಅಥವಾ ಪ್ರೀತಿಯ ಭೋಜನದ ಕೂಟಗಳು, ಇಂಥ ಅನೇಕ ಕೂಟಗಳಲ್ಲಿಯೇ ನಾವು ಸಂತೃಪ್ತರಾಗಿ ಸಂತೋಷವುಳ್ಳಂತವರಾಗಿರ್ತೇವೆ. I'm not saying that it is wrong. Thank God for those fellowship.
ಅದು ದೇವರು ಅದನ್ನ ತಪ್ಪು ಎಂಬುದಾಗಿ ಹೇಳ್ತಾ ಇಲ್ಲ. ಆ ಅನ್ಯೋನ್ಯತೆಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. But the same Lord who told, "Come unto me, all who labor and weary," he also said, "Therefore go." ಅದೇ ದೇವರು ಯೇಸು ಕ್ರಿಸ್ತನು ಎಲೆ ಕಷ್ಟಪಡುವವರೇ ಹೊರಹೊತ್ತವರೇ ಎಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ಹೇಳಿದಂತವನೇ ಮುಂದೆ ಏನ್ ಹೇಳ್ತಾನೆ ಎಂಬುದಾಗಿ ಹೇಳುವಾಗ ಹೊರಟು ಹೋಗಿರಿ ಎಂಬುದಾಗಿ. ಆದುದರಿಂದ ಹೊರಟು ಹೋಗಿರಿ ಅಲ್ಲೇ. Therefore go out. ಆದುದರಿಂದ ಹೊರಟು ಹೋಗಿರಿ. We need to, God has given us this day, this year to examine our life. ಈ ದಿನವನ್ನ, ಈ ವರ್ಷವನ್ನ ನಮ್ಮ ಜೀವಿತಗಳನ್ನ ಪರೀಕ್ಷಿಸಿಕೊಳ್ಳಲಿಕ್ಕಾಗಿ ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. Our laziness, our comforts are a hindrance in our life to be a witness for the Lord. ನಾವು ನಮ್ಮ ಸೋಮಾರಿತನ ಹಾಗೂ ನಮ್ಮ ಆರಾಮತನದ ಜೀವಿತ ಅನ್ನುವಂಥದ್ದು ನಾವು ದೇವರ ಸಾಕ್ಷಿಯಾಗಿ ಇರುವುದಕ್ಕೆ ಒಂದು ಅಡ್ಡಿಯಾಗಿದೆ. Proverbs 22:13 talks about another quality of the sluggard. ಅಲ್ಲಿ ಒಬ್ಬ ಸೋಮಾರಿಯ ಅಥವಾ ಮೈಗಳ್ಳನ ಇನ್ನೊಂದು ಗುಣವನ್ನ 22ನೇ ಅಧ್ಯಾಯ 22 verse 13. 13ನೇ ವಚನ ಹೀಗೆ ಹೇಳ್ತದೆ. ಜ್ಞಾನೋಕ್ತಿ 22:13. ಹೊರಗೆ ಸಿಂಹವಿದೆ, ನನ್ನನ್ನು ಬೀದಿಯಲ್ಲಿ ಕೊಂದೀತು ಎಂಬುದು ಸೋಮಾರಿಯ ನೆವ. Well, he looked and he said, "There's a lion in the street." ಅದನ್ನ ನೋಡಿ ಹೇಳುವುದೇನೆಂದ್ರೆ ಹೊರಗಡೆ ಸಿಂಹ ಇದೆ ಎಂಬುದಾಗಿ. Maybe it was a cat, but he thought it was a lion. ಒಂದು ವೇಳೆ ಅದು ಬೆಕ್ಕಾಗಿದ್ದಿರಬಹುದು, ಆದ್ರೆ ಅವನು ಗ್ರಹಿಸುವುದೇನೆಂದ್ರೆ ಅದು ಸಿಂಹ ಎಂಬುದಾಗಿ. Nobody else have seen that, but he has seen it. ಯಾರು ಅದನ್ನು ನೋಡಿಲ್ಲ, ಆದ್ರೆ ಈ ಮನುಷ್ಯನು ಅದನ್ನು ನೋಡಿದ್ದಾನೆ. So it's a picture of a classic excuse that we give from laboring for the Lord. ನೋಡ್ರಿ, ನಾವು ದೇವರ ಸೇವೆಗಾಗಿ ಪರಿಶ್ರಮ ಪಡದೆ ಇರುವುದಕ್ಕಾಗಿ ಕೊಡುವಂತ ಒಂದು ಬಹಳ ಉತ್ತಮವಾದ ಅಥವಾ ವಿಶಿಷ್ಟವಾದಂತಹ ಒಂದು ಉದಾಹರಣೆ ಆಗಿದೆ. ಆ ರೀತಿಯಾಗಿ ನಾವು ನೆವಗಳನ್ನ ಹೇಳ್ತೇವೆ. That made him to go back to his bed. ಅದು ಆತನಿಗೆ ತನ್ನ ಹಾಸಿಗೆಗೆ ಹಿಂದಿರುಗುವ ಹಾಗೆ ಮಾಡಿತು. Maybe we will laugh at this silly excuse. Maybe we will laugh at this silly excuse of a sluggard saying, "There's a lion in the street." ಈ ರೀತಿಯಾದಂತಹ ಹಗುರವಾದಂತಹ ನೆವಗಳನ್ನ ಹೇಳುವಾಗ ನಾವು ನಗಾಡಬೇಕು. Maybe we will laugh. We think it's a funny joke. There's a lion on the street. ರಸ್ತೆಯಲ್ಲಿ ಅಥವಾ ದಾರಿಯಲ್ಲಿ ಸಿಂಹ ಇದೆ ಅನ್ನುವಂಥದ್ದು ಒಂದು ಬಹಳ ಒಂದು ಜೋಕ್ ರೀತಿಯಲ್ಲಿ ಅಥವಾ ಹಾಸ್ಯಾಸ್ಪದವಾದ ರೀತಿಯಲ್ಲಿ ಇರುವಂತಹ ಸಂಗತಿ. But before we laugh at, let us examine our life. ಆದ್ರೆ ನಾವು ನಗಾಡುವುದಕ್ಕಿಂತ ಮೊದಲು ನಮ್ಮ ಜೀವಿತಗಳನ್ನ ನಾವು ಪರೀಕ್ಷಿಸಿಕೊಳ್ಳೋಣ. Monday through Saturday we are so busy with our work. ನಾವು ಸೋಮವಾರದಿಂದ ಶನಿವಾರದ ತನಕ ನಮ್ಮ ಕೆಲಸಗಳಲ್ಲಿ ಬಹಳ ನಿರತರಾಗಿರ್ತೇವೆ. We should be. ನಾವು ಆ ರೀತಿ ಇರಬೇಕು, ಸತ್ಯ. But Sunday or meeting time we have headache. ಆದ್ರೆ ಭಾನುವಾರ ಅಥವಾ ದೇವರ ಕೂಟದ ಸಮಯಗಳಲ್ಲಿ ನಮಗೆ ತಲೆನೋವು ಇರ್ತದೆ. We have more comforts today than our forefathers, many of our forefathers. ಒಂದು ವೇಳೆ ನಮ್ಮ ಹಿರಿಯರುಗಳಿಗೆ ಇದ್ದದ್ದಕ್ಕಿಂತ ಹೆಚ್ಚಾದಂತ ಒಂದು ಆರಾಮತನ ನಮಗೆ ಈ ದಿನಗಳಲ್ಲಿ ಉಂಟು. We have more comforts than our forefathers. ಅದೇ, ನಮ್ಮ ಹಿರಿಯರುಗಳಿಗಿಂತ ಹೆಚ್ಚು ಒಂದು ಸಮಯ ಅಥವಾ ಆರಾಮ್ ನಮಗೆ ಉಂಟು ಈ ದಿನಗಳಲ್ಲಿ. We have vehicles, we have every resource available, but many a times we become sluggard with the use of our time. ನಮಗೆ ಅನೇಕ ಮೂಲಗಳನ್ನ ಕೊಡಲ್ಪಟ್ಟಿದೆ, ವಾಹನಗಳುಂಟು, ಬೇರೆ ಬೇರೆ ಸಹಕಾರಿಗಳುಂಟು. ಆದ್ರಿಂದ ನಾವೇನಾಗಿದ್ದೇವೆ ಅಂತ ಹೇಳುವಾಗ ನಾವೆಲ್ಲರೂ ಮೈಗಳ್ಳರಾಗಿದ್ದೇವೆ. Let us look at the end result of a sluggard in Proverbs 24 verse 30 to 34. ಆ ರೀತಿ ಮೈಗಳ್ಳನ ಒಂದು ಅಂತ್ಯವನ್ನ ಜ್ಞಾನೋಕ್ತಿ 24 20ರಿಂದ 24 ವರ್ಷಗಳಲ್ಲಿ ನೋಡೋಣ. No, 30 to 34. 30ರಿಂದ 34 ವರ್ಷಗಳಲ್ಲಿ ನಾವು ನೋಡ್ತೇವೆ ಆ ಮೈಗಳ್ಳನ ಅಥವಾ ಸೋಮಾರಿಯ ಒಂದು ಅಂತ್ಯ. ಸೋಮಾರಿಯ ಹೊಲದ ಮೇಲೆಯೂ ಬುದ್ಧಿಹೀನನ ತೋಟದ ಮೇಲೆಯೂ ಹಾದು ಹೋದೆನು. ಆಹಾ, ಮುಳ್ಳು ಗಿಡಗಳು ಅದರಲ್ಲಿ ಹರಡಿಕೊಂಡಿದ್ದವು, ಕಳೆಗಳು ಅದನ್ನ ಮುಚ್ಚಿದ್ದವು, ಅದರ ಕಲ್ಲಿನ ಗೋಡೆಯು ಹಾಳಾಗಿತ್ತು. ಆಗ ನಾನು ನೋಡಿ ಮನಸ್ಸಿಟ್ಟೆನು, ದೃಷ್ಟಿಸಿ ಶಿಕ್ಷಿತನಾದೆನು. ಇನ್ನು ಸ್ವಲ್ಪ ನಿದ್ದೆ, ಇನ್ನು ತುಸ ತೂಕಡಿಕೆ, ಇನ್ನು ಕೊಂಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವೆ ಅಂದುಕೊಳ್ಳುವಿಯಾ?
ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳ್ಳನಂತೆಯೂ ನಿನ್ನ ಮೇಲೆ ಬೀಳುವವು. Now, this is a physical thing, earthly things. Instead of fruits, it is an evidence of curse with the thorns and thistles. ಇದು ಒಂದು ಲೋಕದ ರೀತಿಯಲ್ಲಿರುವಂತಹ ಸಂಗತಿಗಳು, ಲೋಕದ ಸಂಬಂಧಪಟ್ಟಂತಹ ವಿಷಯದಲ್ಲಿದ್ದ ಹಾಗೆ ಅಲ್ಲಿ ನಾವು ಫಲವನ್ನ ಕಾಣುವಂತ ಬದಲು ಮುಳ್ಳುಗಳನ್ನ ಕಳೆಗಳನ್ನ ನೋಡುವಂತರಾಗಿದ್ದೇವೆ. Instead of a fruitful field, there is evidence of curse by the thorns. ಅಲ್ಲಿ ನೋಡ್ರಿ, ಒಂದು ಫಲಭರಿತವಾದಂತಹ ಒಂದು ಜಮೀನದ ಆಗಿರುವುದಕ್ಕಿಂತ ಬದಲು ಅಲ್ಲಿ ಶಾಪದಿಂದ ಕೂಡಿದಂತದ್ದಾಗಿ ಅಲ್ಲಿ ಹರಡಿಕೊಂಡಿರುವಂತದ್ದನ್ನ ನಾವು ನೋಡ್ತೇವೆ. The same is true in our spiritual life. ಅದೇ ರೀತಿ ನಮ್ಮ ಆತ್ಮಿಕ ಜೀವಿತಗಳಲ್ಲೂ ಅದೇ ರೀತಿಯಾಗಿ ಅನ್ವಯಿಸುವಂತದ್ದಾಗಿದೆ. Instead of producing spiritual fruits for the Lord, many a times our life is infested with work of the flesh, thorns and thistles. ನಾವು ನಮ್ಮ ಜೀವಿತಗಳಲ್ಲಿ ಆತ್ಮಿಕ ಫಲಗಳನ್ನ ಕೊಡುವುದಕ್ಕಿಂತ ಬದಲಾಗಿ ನಮ್ಮ ಜೀವಿತಗಳಲ್ಲಿ ನಮ್ಮ ಶಾರೀರಿಕ ಸಂಬಂಧಪಟ್ಟಂತ ವಿಷಯಗಳಾದಂತ ಶಾಪದ ಸಂಗತಿಗಳಾದಂತ ಮುಳ್ಳು ಹಾಗೂ ಕಳೆಗಳು ಉಂಟು ಎಂಬುದಾಗಿ. That's the result of our coldness and backsliding. It makes us poor in our souls. ನಾವು ಬಹಳ ತಣ್ಣಗೆ ಇರುವಂತದ್ದು ಮತ್ತು ಹಿಂಜಾರಿ ಹೋಗುವಂತದ್ದು ಅದು ನಮ್ಮ ಆತ್ಮಗಳನ್ನ ಬಹಳ ಬಡತನದಲ್ಲಿ ಇಡುವಂತದ್ದಾಗಿದೆ. There's no produce fruit for God. ದೇವರಿಗಾಗಿ ಕೊಡತಕ್ಕಂತ ಫಲ ನಮ್ಮಲ್ಲಿ ಆಗುತ್ತಾ ಇಲ್ಲ. Our spiritual defenses, the walls are down. ನಮ್ಮ spiritual defenses, the walls that need to be there, the testimony that need to be there are broken down. Okay, ನಮ್ಮ ಆತ್ಮಿಕ ಹೋರಾಟ, ನಮ್ಮ ಆತ್ಮಿಕ ಸಾಕ್ಷಿ ಏನಿರಬೇಕು ಅದು ಮುರಿದು ಹೋದಂತ ಸ್ಥಿತಿಯಲ್ಲಿ ಉಂಟು. The devil gets a foothold in our life. ಸೈತಾನನು ನಮ್ಮಲ್ಲಿ ಆತನು ತನ್ನ ಹೆಜ್ಜೆಯನ್ನ ಗಟ್ಟಿಯಾಗಿ ಇಟ್ಟುಕೊಳ್ಳುವಂತನಾಗಿರ್ತಾನೆ ಅಥವಾ ನಮ್ಮನ್ನ ಹಿಡಿತದಲ್ಲಿ ಇಟ್ಟುಕೊಳ್ತಾನೆ. So as we are in this threshold of a new year, ನಾವು ಹೀಗೆ ಹೊಸ ವರ್ಷದ ಪ್ರಾರಂಭದಲ್ಲಿ ಇರುವಾಗ it is good to consider our spiritual life and our fruitfulness. ಆದ್ರಿಂದ ನಮ್ಮ ಒಂದು ಆತ್ಮಿಕ ಜೀವಿತವನ್ನು ಮತ್ತು ಆ ಜೀವಿತದಲ್ಲಿರುವಂತಹ ಫಲಭರಿತವಾದ ಜೀವಿತವನ್ನ ನಾವು ಅಪೇಕ್ಷಿಸುವಂತದ್ದು ಅಥವಾ ಅದರ ಬಗ್ಗೆ ತಿಳ್ಕೊಳ್ಳುವಂತದ್ದು ಬಹಳ ಒಳ್ಳೆಯದು. When we look back at 2020 that just left us, ನಾವು ಹಿಂದೆ ನಮ್ಮನ್ನ ಬಿಟ್ಟು ಹೋಗಿರುವಂತ 2020ನೇ ಇಸ್ವಿಯನ್ನ ನಾವು ನೋಡುವಾಗ I hear many people telling, I couldn't do anything for the Lord. The assembly halls were closed. We couldn't do anything. We couldn't worship. We couldn't do anything. We were at home. This is what I hear from many believers. ಕಳೆದ ವರ್ಷದ ಸಂಗತಿಗಳನ್ನು ನೋಡುವಾಗ ಅನೇಕ ವಿಶ್ವಾಸಿಗಳು ಹೇಳಿದ್ದೇನೆಂದ್ರೆ, ನಾನು ಕರ್ತನಿಗಾಗಿ ಏನೂ ಮಾಡ್ಲಿಕ್ಕಾಗ್ಲಿಲ್ಲ, ಯಾಕಂದ್ರೆ ಆಲಯಗಳು ಮುಚ್ಚಲ್ಪಟ್ಟಿದ್ದವು, ಸಭೆಗೆ ಹೋಗಕ್ಕಾಗ್ಲಿಲ್ಲ, ಏನು ಕಾರ್ಯವನ್ನು ಕೂಡ ನಾನು ಕರ್ತನಿಗಾಗಿ ಮಾಡ್ಲಿಕ್ಕಾಗ್ಲಿಲ್ಲ ಎಂಬುದಾಗಿ ವಿಶ್ವಾಸಿಗಳು ಹೇಳುವುದನ್ನ ಕೇಳಿಸ್ಕೊಂಡಿದ್ದೇನೆ. Please don't misunderstand what I'm saying. ಒಂದು ವೇಳೆ ನಾನು ಹೇಳುವಂತದ್ದರ ಕುರಿತು ತಪ್ಪಾಗಿ ಭಾವಿಸಬೇಡ್ರಿ. 2020 was one of the best year in my life. ಒಂದು ವೇಳೆ ನನ್ನ ಜೀವಿತದಲ್ಲಿ 2020ನೇ ಇಸ್ವಿ ನನ್ನ ಜೀವಿತದ ಒಂದು ಅತ್ಯುತ್ತಮವಾದಂತ ವರ್ಷವಾಗಿದೆ. I was able to hear so many messages this year. I was able to give so many messages. I was able to see some people coming to the Lord. I was able to have more fear of God in my life this year. ಆ ವರ್ಷದಲ್ಲಿ, ಆ ಕಳೆದು ಹೋದಂತ ವರ್ಷದಲ್ಲಿ ನಾನು ಅನೇಕ ಸಂದೇಶಗಳನ್ನ, ಒಳ್ಳೊಳ್ಳೆ ಉತ್ತಮ ಸಂದೇಶಗಳನ್ನ ಕೇಳುವಂತ ಅವಕಾಶವಾಯಿತು. ಒಳ್ಳೊಳ್ಳೆ ಉತ್ತಮ ಸಂದೇಶಗಳನ್ನ ಮಾತಾಡ್ಲಿಕ್ಕೂ ಅವಕಾಶವಾಯಿತು. ಅನೇಕರಿಗೆ ಸುವಾರ್ತೆ ಹೇಳುವುದಕ್ಕೂ, ಅನೇಕರು ದೇವರ ಕರ್ತನಾದ ಯೇಸು ಕ್ರಿಸ್ತನನ್ನ ಕಂಡುಕೊಳ್ಳುವಂತ ಸಂಗತಿಗಳನ್ನು ಕೂಡ ಮಾಡುವುದಕ್ಕೂ ನನಗೆ ದೇವರು ಆ ವರ್ಷದಲ್ಲಿ ಅವಕಾಶ ಮಾಡಿ ಕೊಟ್ಟನು ಎಂಬುದಾಗಿ ಇರುವಂತದ್ದು ಬಹಳ ಸಂತೋಷ. I had more fear of God in my life now. ನನ್ನ ಜೀವಿತದಲ್ಲಿ ಈಗ ದೇವರ ಕುರಿತು ಹೆಚ್ಚಾದ ಭಯ ಉಳ್ಳಂತವನಾಗಿದ್ದೇನೆ. Some of my dear ones' life is removed from this world. They are gone to be with the Lord. ಅನೇಕ ನಮ್ಮ ಪ್ರಿಯರ ಜೀವಿತಗಳು ಈ ಲೋಕದಿಂದ ತೆಗೆಯಲ್ಪಟ್ಟಿವೆ. ಅವರು ಕರ್ತನ ಜೊತೆಯಲ್ಲಿ ಇರುವುದಕ್ಕಾಗಿ ಹೋದಂತವರಾಗಿದ್ದಾರೆ.
My beloved believers, brothers and sisters, if we are breathing today, if God has extended one more year, one more day in your life, it's purely by the grace of God. ಆದ್ದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಈ ದಿನದಲ್ಲಿ ನಾವಿನ್ನೂ ಉಸಿರಾಟವನ್ನ ಮಾಡ್ತಾ ಇದ್ದೇವೆ, ಒಂದು ವೇಳೆ ದೇವರು ಇನ್ನೊಂದು ದಿನವನ್ನ, ಇನ್ನೊಂದು ವರ್ಷವನ್ನ ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಅದು ದೇವರ ಕೃಪೆಯಿಂದಲೇ. Instead of just saying a routine Happy New Year, just another routine that comes and goes, let us seriously examine our life and see, am I producing any fruit for the Lord? ನಾವು ರೂಢಿಯಾಗಿ ಸಾಮಾನ್ಯವಾಗಿ ಹೇಳುವ ಹಾಗೆ ಇನ್ನೊಂದು ಹೊಸ ವರ್ಷದ ಶುಭಾಶಯ ಎಂಬುದಾಗಿ ಹೇಳುವುದಕ್ಕಿಂತ ಬದಲು ದೇವರು ನಮಗೆ ಕೊಟ್ಟಿರುವಂತಹ ಈ ದಿನ, ಈ ಒಂದು ವರ್ಷ, ಅದನ್ನ ನಾವು ಆತನಿಗೆ ಹೇಗೆ ಉಪಯೋಗಿಸಿಕೊಳ್ಳಬೇಕು ಇದರ ಕುರಿತು ಆಲೋಚಿಸಬೇಕು. Anywhere we have failed, let us repent before God. Let us have the fear of God to live a life that will produce fruit from our life for the Lord. ಕಳೆದ ವರ್ಷದಲ್ಲಿ ಒಂದು ವೇಳೆ ನಮ್ಮ ಜೀವಿತದ ಯಾವುದೇ ಭಾಗದಲ್ಲಿ ನಾವು ಸೋತು ಹೋದಂತವರಾಗಿದ್ರೆ, ನಾವು ಅದನ್ನ ಪರೀಕ್ಷಿಸಿಕೊಂಡಂತವರಾಗಿ, ಭಯ ಉಳ್ಳಂತವರಾಗಿ, ನಮಗೆ ಕೊಟ್ಟಿರುವಂತಹ ಈ ವರ್ಷದಲ್ಲಿ ಕರ್ತನಾದ ದೇವರ ಮಹಿಮೆಗಾಗಿ ನಾವು ಜೀವಿಸೋಣ. Why did the Lord of glory left heaven, came down to this world so poor, and why did he hang on a tree and shed his blood for you and I? ಯಾಕೆ ಆ ಮಹಿಮೆಯುಳ್ಳಂತ ಕರ್ತನು ಆ ಪರಲೋಕವನ್ನ ಬಿಟ್ಟು ಈ ಒಂದು ಭೂಲೋಕಕ್ಕೆ ಬಂದಂತವನಾಗಿ, ಎಲ್ಲವನ್ನ ಬಿಟ್ಟು ಬಂದು ಆ ಶಿಲುಬೆ ಮೇಲೆ ತೂಗು ಹಾಕಲ್ಪಟ್ಟಂತವನಾಗಿ ತನ್ನ ಪ್ರಾಣವನ್ನ ಕೊಟ್ಟನು? ಯಾಕೆ ಪರಲೋಕವನ್ನ ಬಿಟ್ಟನು ನನಗಾಗಿ, ನಿನಗಾಗಿ? John 15:16 says that why he has chosen us. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ನಮ್ಗೆ ಹೇಳ್ತದೆ ಯಾಕೆ ಆತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ. Please read that, brother. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು, ನೀವು ಹೊರಟು ಹೋಗಿ ಫಲ ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂತದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ. ಹೀಗಿರಲಾಗಿ ನನ್ನ ಹೆಸರಿನಲ್ಲಿ ತಂದೆಯನ್ನು ಏನೇನು ಬೇಡಿಕೊಳ್ಳುವಿರೋ ಅದನ್ನು ಆತನು ನಿಮಗೆ ಕೊಡುವನು. We are chosen by the Lord, so we will have lasting fruits for his glory in our life. ನಾವು ಯಾಕೆ ಕರ್ತನಿಂದ ಆರಿಸಲ್ಪಟ್ಟಿದ್ದೇವೆ ಎಂಬುದಾಗಿ ಹೇಳುವಾಗ ನಿಲ್ಲುವಂತ ಫಲವನ್ನ ಕೊಡುವವರಾಗಿರಬೇಕು ಎಂಬುದಾಗಿ. 2 Corinthians 5:10 says that our work all will be put through the fire at the judgment seat of Christ. Anything that passes the test through fire will only remain. Everything else will be burned up one day. ನಾವು 2 ಕೊರಿಂಥ 5:10 ನೋಡುವ ಹಾಗೆ ನಮ್ಮ ಎಲ್ಲಾ ಕಾರ್ಯಗಳು, ಕೆಲಸಗಳನ್ನ ಆ ಕ್ರಿಸ್ತನ ನ್ಯಾಯಾಸನದ ಮುಂದೆ ಬೆಂಕಿಗೆ ಹಾಕಲ್ಪಡುವಾಗ ಆ ಬೆಂಕಿಯ ಪರೀಕ್ಷೆಗೆ ಒಳಪಟ್ಟು ಆ ಬೆಂಕಿಯಲ್ಲಿ ಸುಡದೆ ಉಳಿಯುವಂತದ್ದೇನಾಗಿದೆಯೋ ಅದೇ ನಾವು ಮಾಡಿದಂತ ಉತ್ತಮ ಕಾರ್ಯವಾಗಿರ್ತದೆ. It talks about two kinds of materials we use. ಅಲ್ಲಿ ಎರಡು ತರವಾದಂತ ವಸ್ತುಗಳನ್ನ ನಾವು ಉಪಯೋಗಿಸುವುದನ್ನ ಕುರಿತು ಹೇಳ್ತದೆ. One is worthy materials, one is worthless materials. ಒಂದು ಉಪಯೋಗವುಳ್ಳಂತ ವಸ್ತುವಾಗಿದೆ, ಇನ್ನೊಂದು ಉಪಯೋಗವಿಲ್ಲದಂತ ವ್ಯರ್ಥವಾದಂತ ವಸ್ತುವಾಗಿದೆ. The time God has given us is very, very precious, as we've been looking at throughout this study. ಈ ಒಂದು ಅಧ್ಯಯನದಲ್ಲಿ ನಾವು ಮೊದಲಿನಿಂದಲೂ ನೋಡ್ತಾ ಬಂದ ಹಾಗೆ ದೇವರು ನಮಗೆ ಕೊಟ್ಟಿರುವಂತ ಈ ಸಮಯ ಬಹಳ ಅಮೂಲ್ಯವಾದಂತ ಸಮಯ. A year or a month or a week or a day or an hour or a second or a split second is all very precious. It will never come back. ಒಂದು ವೇಳೆ ಒಂದು ವರ್ಷವಾಗಿರ್ಲಿ, ಒಂದು ತಿಂಗಳಾಗಿರ್ಲಿ, ಒಂದು ವಾರವಾಗಿರ್ಲಿ, ಒಂದು ದಿನವಾಗಿರ್ಲಿ, ಒಂದು ಗಂಟೆಯಾಗಿರ್ಲಿ, ಒಂದು ಕ್ಷಣವಾಗಿರ್ಲಿ, ಅಥವಾ ಕ್ಷಣದ ಯಾವುದೇ ಭಾಗವಾಗಿರ್ಲಿ, ಅದೆಲ್ಲವೂ ಕೂಡ ಬಹಳ ಅಮೂಲ್ಯವಾದಂಥದ್ದು. Ezekiel 22:40 reminds us. ಎಜೆಕೇಲ 22:14 22ನೇ ಅಧ್ಯಾಯ 14ನೇ ವಚನ ಈಗ ನಮಗೆ ಜ್ಞಾಪಕ ಪಡಿಸ್ತದೆ. 22:14 22:14 ಅಧ್ಯಾಯ 14ನೇ ವಚನ, ನಾನು ನಿನ್ನನ್ನು ದಂಡಿಸುವ ಕಾಲದಲ್ಲಿ ಮನಸ್ಸನ್ನು ಗಟ್ಟಿ ಮಾಡಿಕೊಂಡಿಯೋ, ಕೈಗಳನ್ನು ಬಲಪಡಿಸಿಕೊಂಡಿಯೋ, ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. God is telling, will your hands be strong? On that day I will deal with you. ನಾನು ನಿನ್ನನ್ನ ದಂಡಿಸುವ ಕಾಲದಲ್ಲಿ ನಿನ್ನ ಕೈಗಳು ಗಟ್ಟಿಯಾಗಿರುತ್ತೆಯೋ ಎಂಬುದಾಗಿ ದೇವರು ಕೇಳ್ತಾನೆ. Yeah, instead of dandiswa, we can also say, when he asks an account from our life, will our hands be strong?
ಅಲ್ಲಿ ನಾವು ದಂಡಿಸುವ ಎಂಬುವಂತ ಪದಕ್ಕೆ ಬದಲಾಗಿ ನಮ್ಮಿಂದ ದೇವರು ಲೆಕ್ಕವನ್ನ ಒಪ್ಪಿಸಿಕೊಳ್ಳುವಾಗ ಅವಾಗ ನಮ್ಮ ಕೈಗಳು ಬಲವಾಗಿರ್ತದೋ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. It's a very serious question you and I need to search in the light of the time that goes so fast in our life. ನಮ್ಮ ಜೀವಿತದಲ್ಲಿ ಈ ಸಮಯ ಅನ್ನುವಂಥದ್ದು ಅಷ್ಟು ವೇಗವಾಗಿ ಹೋಗುವಂತ ಸಮಯದಲ್ಲಿ ನಾವು ಈ ಪ್ರಶ್ನೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಜೀವಿತಕ್ಕೆ ಕೇಳಿಕೊಳ್ಳುವಂತರಾಗಿರ್ಬೇಕು. Coronavirus or no coronavirus or something more going to come, we are given precious time and it is for us to make use of it. ಕರೋನಾ ವೈರಾಣು ಇರ್ಲಿ ಅಥವಾ ಕರೋನಾ ವೈರಾಣು ಇಲ್ಲದೆ ಇರ್ಲಿ ಅಥವಾ ಅದಕ್ಕಿಂತ ಹೆಚ್ಚಾದದ್ದೇ ಬರಲಿ, ಆದ್ರೆ ದೇವರು ಅಂತದರ ಮಧ್ಯದಲ್ಲಿಯೂ ನಮಗೆ ಕೊಟ್ಟಿರುವಂತ ಸಮಯ ಬಹಳ ಶ್ರೇಷ್ಠವಾದಂತ ಸಮಯ. ಅದನ್ನ ನಾವು ಹೇಗೆ ಖರ್ಚು ಮಾಡ್ತೇವೆ? The Lord Jesus Christ on the cross, he said it is finished, and he has done a work that is finished. ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದಂತ ಒಂದು ಮಾತು, ಎಲ್ಲವೂ ತೀರಿತು ಎಂಬುದಾಗಿ. ಆತನು ಮಾಡಿ ಕೆಲಸವನ್ನ ಮಾಡಿ ತೀರಿಸಿದ್ದಾನೆ. But there is an unfinished work of the Lord Jesus Christ. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ತೀರದೆ ಹೋಗಿರುವಂತ ಅಥವಾ ಮುಗಿಯದ ಒಂದು ಕೆಲಸವಿದೆ. And he has entrusted that to you and me to share the gospel to everyone. ಆ ಕೆಲಸವನ್ನ ನನಗೂ ನಿನಗೂ ಆತನು ಒಪ್ಪಿಸಿಕೊಟ್ಟಿದ್ದಾನೆ. ಅದು ಯಾವುದು ಎಂಬುದಾಗಿ ಹೇಳುವಾಗ ಆತನ ಸುವಾರ್ತೆಯನ್ನ ನಾವು ಬೇರೆಯವರಿಗೆ ತಿಳಿಸುವುದೇ. He has entrusted that to people like you and me. ಆ ಸುವಾರ್ತೆ ಕೆಲಸವನ್ನ ಜನರಾದ ನನ್ನ ಹಾಗೆ ನಿಮ್ಮ ಹಾಗೆ ಇರುವಂತ ನಮಗೆ ಆತನು ವಹಿಸಿಕೊಟ್ಟಿದ್ದಾನೆ. God could have given that to the angels and they could have done a far better job than us. ಒಂದು ವೇಳೆ ದೇವರು ಆ ಕಾರ್ಯವನ್ನ ಜವಾಬ್ದಾರಿಯನ್ನ ದೂತರಿಗೆ ಕೊಟ್ಟಿದ್ದರೆ ನಮಗಿಂತ ಬಹಳ ವಿಶೇಷವಾದ ರೀತಿಯಲ್ಲಿ ಅವರು ನಡೆಸ್ತಾ ಇದ್ದರು. You know, the angels of God are always ready waiting for his command. ನೋಡ್ರಿ, ಅಲ್ಲಿ ಆತನ ಆಜ್ಞೆಗಾಗಿ ಆ ದೇವರ ದೂತರುಗಳು ಯಾವಾಗಲೂ ಕಾಯುತ್ತಾ ಸಿದ್ಧರಾಗಿರುವಂತದನ್ನ ನಾವು ನೋಡುತ್ತೇವೆ. Like a servant waiting at the door. ಆ ಒಬ್ಬ ಸೇವಕನು ಮನೆಯ ಬಾಗಿಲಲ್ಲಿ ಕಾಯುತ್ತಾ ನಿಂತ ಹಾಗೆ. May we seriously take the value of our time and make use of it. ಒಂದು ವೇಳೆ ನಾವು ಆ ಸಮಯದ ಸಮಯವನ್ನ ಗಂಭೀರವಾಗಿ ತೆಗೆದುಕೊಂಡು ಆ ಸಮಯವನ್ನ ನಾವು ಉಪಯೋಗಿಸಿಕೊಳ್ಳಬೇಕು. Matthew 25 verse 21 and 26 talks about two words from the Lord Jesus Christ. Which one are we going to hear when we stand before the judgment seat of Christ? ನಾವು 25ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯ ವರ್ಸ್ 21ನೇ ವಚನ. ಇಲ್ಲಿ ನಾವು ಕರ್ತನಾದ ಯೇಸು ಕ್ರಿಸ್ತನ ಎರಡು ಮಾತುಗಳನ್ನ ನೋಡುತ್ತೇವೆ. ಯಾವ ಮಾತು ನಾವು ಅನ್ವಯಿಸಿಕೊಳ್ಳುತ್ತೇವೆ ನೋಡಬೇಕು. 25-21 ಅವನ ದಣಿಯು ಬಲ ನಂಬಿಗಸ್ತನಾದ ಒಳ್ಳೆ ಹಾಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. What an amazing, wonderful commendation we are going to hear from none other than the Lord Jesus Christ himself. ನಮಗೆ ನೋಡುವಾಗ ಬೇರೆ ಯಾರಿಂದಲೂ ಅಲ್ಲದೆ ಕರ್ತನಾದ ಯೇಸು ಕ್ರಿಸ್ತನಿಂದಲೇ ಬಹಳ ಒಂದು ಅದ್ಭುತವಾದಂತಹ ಮತ್ತು ಬಹಳ ವಿಶೇಷವಾದಂತಹ ಒಂದು ಹೊಗಳಿಕೆಯನ್ನ ನಾವಿಲ್ಲಿ ಕಾಣುವಂತವರಾಗಿದ್ದೇವೆ ಪ್ರಿಯರು. But listen to verse 26. ಅಲ್ಲಿ ನಾವು ಅದೇ ರೀತಿ 26ನೇ ವಚನವನ್ನು ನೋಡೋಣ. ಈಗ ಎರಡನೇ ಮಾತು, ಅವನಿಗೆ ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಹಾಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವುದರಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನ ಬಡ್ಡಿ ಸಹಿತ ಪಡ್ಕೊಳ್ಳುತ್ತಿದ್ದೇನೆ. God has given us different talents or gifts in our life, different measure. ನಮ್ಮ ಜೀವಿತಗಳಲ್ಲಿ ದೇವರು ಬೇರೆ ಬೇರೆ ತಲಾಂತುಗಳನ್ನ, ವರಗಳನ್ನ ಬೇರೆ ಬೇರೆ ಅಳತೆಯಲ್ಲಿ ನಮಗೆ ಆತನು ಕೊಟ್ಟಿದ್ದಾನೆ. We don't need to compare with anybody else. ನಾವು ನಮ್ಮನ್ನ ಬೇರೆಯವರೊಂದಿಗೆ ಹೋಲಿಸಿಕೊಳ್ಳುವಂತವರಾಗಿರಬಾರದು. Oh, if I was like Kiran brother, I could have done that. Don't say like that. ಒಂದು ವೇಳೆ ನಾನು ಕಿರಣ್ ಬ್ರದರ್ ತರ ಇದ್ದಿದ್ರೆ ಅದನ್ನ ಮಾಡ್ತಾ ಇದ್ದೆ, ಆ ರೀತಿ ಹೇಳ್ಬೇಡ್ರಿ. Oh, if I had what Raju Matthew had, I could have done it. Don't say like that. ಒಂದು ವೇಳೆ ರಾಜು ಮ್ಯಾಥ್ಯೂ ಅವ್ರಿಗಿರುವಂತ ವರ ನನಗಿದ್ದಿದ್ರೆ ನಾನು ಮಾಡ್ತಾ ಇದ್ದೆ, ಆ ರೀತಿ ಹೇಳ್ಬೇಡ್ರಿ. The Lord is asking to be faithful in little things.
ಯಾಕಂದ್ರೆ ಸಣ್ಣ ಸಣ್ಣ ವಿಷಯಗಳಲ್ಲಿಯೇ ನಂಬಿಗಸ್ತರಾಗಿರ್ರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ. Whatever gift God has given you, whatever talents God has given you, maybe it is 10 or 5 or 2 or 1, doesn't matter. You can occupy till he come. ದೇವರು ನಿಮಗೆ ಯಾವ ಯಾವ ತಲಾಂತಗಳನ್ನ ಕೊಟ್ಟಿದ್ದಾನೆ, ಯಾವ ಯಾವ ವರಗಳನ್ನ ಕೊಟ್ಟಿದ್ದಾನೆ, ಒಂದು ವೇಳೆ 10, ಒಂದು ವೇಳೆ 5, 2, 1, ಅದನ್ನ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ಅದನ್ನ ಕೊಟ್ಟಿರುವಂತದ್ರಲ್ಲಿ ಕರ್ತನಿಗಾಗಿ ಅದನ್ನು ಉಪಯೋಗಿಸ್ರಿ. The one who got 5 produced 5. The one who got 2 produced 2. Both were given the same commendation. There was no discrimination. Well done, good and faithful servant. ನೋಡ್ರಿ, ಅಲ್ಲಿ 5 ಕೊಟ್ಟವನಿಗೆ 5 ಸಂಪಾದಿಸಿದ, 2 ಕೊಟ್ಟವನಿಗೆ 2 ಮಾತ್ರ ಸಂಪಾದಿಸಿದ. ಆದ್ರೆ ಅವರ ಹೊಗಳಿಕೆ ಬರುವಾಗ ಇಬ್ಬರಿಗೂ ಯಾವ ವ್ಯತ್ಯಾಸವಿಲ್ಲದೆ ಒಂದೇ ರೀತಿಯಾದಂತ ಹೊಗಳಿಕೆಯನ್ನ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ. You are never told to compare with anybody else. ಆದ್ರಿಂದ ನಾವು ಬೇರೆಯವರೊಟ್ಟಿಗೆ ನಮ್ಮನ್ನ ಹೋಲಿಸಿ ತುಲನೆ ಮಾಡಿಕೊಳ್ಳುವುದಕ್ಕೆ ಎಲ್ಲಿಯೂ ಎಂದಿಗೂ ಹೇಳಲ್ಪಟ್ಟಿಲ್ಲ. If you are faithful to the little God has given you, you will hear the same commendation. Well done, good and faithful servant. ಒಂದು ವೇಳೆ ಸ್ವಲ್ಪದರಲ್ಲಿಯೇ ದೇವರು ನಮಗೆ ಕೊಟ್ಟಿರುವಾಗ ಅದರಲ್ಲಿಯೇ ನಾವು ನಂಬಿಗಸ್ತರಾಗಿ ಇರುವುದಾದ್ರೆ ದೇವರು ನಮಗೆ ಹೊಗಳುವಂತನಾಗಿದ್ದಾನೆ. ಏನಂದ್ರೆ ಬಲ ನಂಬಿಗಸ್ತನಾದ ಒಳ್ಳೆ ಹಾಡು ಎಂಬುದಾಗಿ. During this COVID time, so many ways we could help people. ಈ ಒಂದು ವೈರಾಣುಗಳ ಸಮಯದಲ್ಲಿ ನಾವು ಬೇರೆ ಬೇರೆಯಾದ ರೀತಿಯ ಅನೇಕ ರೀತಿಗಳಲ್ಲಿ ಅನೇಕರಿಗೆ ನಾವು ಸಹಾಯ ಮಾಡುವಂತ ಅವಕಾಶವಾಯಿತು. Whether you are given material things or you are given spiritual things, whatever God has entrusted to you, have you used it for God's glory and for producing fruits unto the Lord? ಒಂದು ವೇಳೆ ಭೌತಿಕವಾದ ವಿಷಯಗಳಲ್ಲಿ ನೀವು ಕೊಟ್ಟಿದ್ದೀರೋ ಅಥವಾ ಆತ್ಮಿಕವಾದ ವಿಷಯಗಳಲ್ಲಿ ಕೊಟ್ಟಿದ್ದೀರೋ, ಯಾವುದೇ ರೀತಿಯ ವಿಷಯಗಳಲ್ಲಿ ನೀವು ಅವರಿಗೆ ಕೊಟ್ಟಿರುವಾಗ ಅದು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಟ್ಟಿರ್ತದೆ. As an assembly, throughout this last 9-10 months, how many messages we have heard? ಹಾಸನ್ ಸಭೆಯ ಮುಖಾಂತರ ಈ ಕಳೆದ 9-10 ತಿಂಗಳಲ್ಲಿ ನಾವು ಎಷ್ಟು ಸಂದೇಶಗಳನ್ನ ಕೇಳಿಸಿಕೊಂಡಿದ್ದೇವೆ. I think we have heard more than ever before. ನಾವು ಒಂದು ವೇಳೆ ಹಿಂದೆ ಎಂದಿಗೂ ಕೇಳಿಸಿಕೊಳ್ಳೋದಕ್ಕಿಂತ ಹೆಚ್ಚಾದ ಸಂದೇಶಗಳನ್ನ ನಾವೀಗ ಕೇಳಿಸಿಕೊಂಡಿದ್ದೇವೆ. Do you think that God will not hold us accountable? ಅದನ್ನ ಕೇಳಿಸಿಕೊಂಡಿರುವಾಗ ದೇವರು ನಮಗೆ ಲೆಕ್ಕವನ್ನ ಕೇಳುವುದಿಲ್ವಾ? A day will come, we have to stand before him. ಆದ್ರೆ ಒಂದು ಸಮಯ ಬರ್ತದೆ, ನಾವು ಆತನ ಮುಂದೆ ನಿಂತುಕೊಳ್ಳಬೇಕು. Like we have seen in closing in Luke 13, he said, let it be there one more year. And let it produce. I will do everything the Lord is saying. Let it stay one more year. If not, cut it down. ಅಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಆ ಸಾಮ್ಯದಲ್ಲಿ ಕೂಡ ಹೇಳ್ತಾ ಬಂದ ಹಾಗೆ, ಆ ತೋಟಗಾರನು ಹೇಳಿದ ಹಾಗೆ 1 ವರ್ಷ ಅದಿರ್ಲಿ. ಒಂದು ವೇಳೆ ಆ 1 ವರ್ಷ ಅದು ಏನು ಫಲವನ್ನ ಕೊಡದೆ ಇದ್ದರೆ ಅನಂತರ ನಾವು ಅದನ್ನ ಕಡಿದು ಹಾಕೋಣ. ಕರ್ತನಾದ ಯೇಸು ಕ್ರಿಸ್ತನು ಅದೇ ರೀತಿ ಹೇಳ್ತಾ ಇದ್ದಾನೆ, ಇನ್ನೊಂದು ವರ್ಷವನ್ನ ನಮಗೆ ಕೊಟ್ಟಿದ್ದಾನೆ. May 2021, if the Lord gives us, be a very fruitful year in your life and my life. ಆದ್ರಿಂದ ಪ್ರಿಯರೇ, ಒಂದು ವೇಳೆ 2021ನೇ ಇಸ್ವಿಯನ್ನ ಪೂರ್ತಿಯಾಗಿ ದೇವರು ನಮಗೆ ಕೊಡುವುದಾದ್ರೆ ನನ್ನ ಜೀವಿತದಲ್ಲಿಯೂ ನಿಮ್ಮ ಜೀವಿತದಲ್ಲಿಯೂ ಅದು ಫಲಭರಿತವಾದಂತಹ ಜೀವಿತವಾಗಿರ್ಲಿ. Instead of counting years, let us count each day. The days are evil, redeem the time. ನಾವು ವರ್ಷಗಳನ್ನ ಲೆಕ್ಕ ಹಾಕುವುದರ ಬದಲು ಪ್ರತಿ ದಿನವನ್ನ ಲೆಕ್ಕ ಹಾಕೋಣ. ಯಾಕಂದ್ರೆ ಈ ದಿನಗಳು ಕೆಟ್ಟವುಗಳಾಗಿರುವುದರಿಂದ ಸಮಯವನ್ನ ಕಳಕೊಳ್ಳದೆ ಬಹು ಬೆಲೆಯುಳ್ಳದೆಂದು ಉಪಯೋಗಿಸಿರಿ. Let us have 2 days in our calendar like Apostle Paul. ಪೌಲನ ಹಾಗೆ, ಅಪೊಸ್ತಲನಾದ ಪೌಲನ ಹಾಗೆ ನಮ್ಮ ಕ್ಯಾಲೆಂಡರ್ಗಳಲ್ಲಿಯೂ ಕೂಡ ನಾವು 2 ದಿನಗಳನ್ನ ಮಾತ್ರ ಇಟ್ಟುಕೊಳ್ಳುವಂತರಾಗಿರೋಣ. This day and that day. ಈ ದಿನ ಮತ್ತು ಆ ದಿನ. That day, this day, let us live in the light of that coming day. ಒಂದು ವೇಳೆ ಮುಂದೆ ಬರ್ಲಿಕ್ಕಿರುವಂತ ಆ ದಿನದ ಬೆಳಕಿನ ಅಡಿಯಲ್ಲಿ ನಾವು ಈ ದಿನವನ್ನ ಜೀವಿಸೋಣ. May the Lord bless these words to each one of us. ದೇವರು ಈ ವಾಕ್ಯಗಳನ್ನ ಪ್ರತಿಯೊಬ್ಬರಾದ ನಮಗೆ ಆಶೀರ್ವದಿಸಲಿ.